100 ವರ್ಷದಿಂದ ಕನ್ನಡ ಪ್ರೇರೇಪಣೆ ನೀಡುವಂತಹದ್ದು ಕನ್ನಡ ಸಾಹಿತ್ಯ ಪರಿಷತ್ತು. ಬಸವರಾಜ್ ಹೊಂಗಲ್, ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. 100 ವರ್ಷದಿಂದಲೂ ಕನ್ನಡ ಸಾಹಿತ್ಯ ಪರಿಷತ್ತು ಹಲವಾರು ಕೆಲಸಗಳನ್ನು ಮಾಡುತ್ತಾ ಬಂದಿದೆ. ಹಾಗೆಯೇ ಕನ್ನಡ ಪರಿಷತ್ತು ಕಾರ್ಯಕ್ರಮ ಮಾಡಿದಾಗಲೆಲ್ಲ ಒಂದೆರಡು ಪುಸ್ತಕವನ್ನು ಬಿಡುಗಡೆ ಮಾಡುತ್ತೆ ಎಂದು ಧಾರವಾಡ ಜನರಲ್ ಗಿಲ್ಡ್ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ಹೊಂಗಲ್ ರವರು ಹೇಳಿದರು. ಅವರು ಕನ್ನಡ ಸಾಹಿತ್ಯ ಪರಿಷತ್ತು ಸಂಸ್ಥಾಪನಾ ದಿನಾಚರಣೆ ಹಾಗೂ ಕವಿಗೋಷ್ಠಿ ಉದ್ಘಾಟಕರಾಗಿ ಆಗಮಿಸಿ ಮಾತನಾಡಿದರು. ಕನ್ನಡ ವಿಭಾಗ JSS ಹುಕ್ಕೇರಿಕರ್ ಪದವಿ ಪೂರ್ವ ಮಹಾವಿದ್ಯಾಲಯದ ಮುಖ್ಯಸ್ಥರಾದ ಡಾಕ್ಟರ್ ಗೋವಿಂದರಾಜ್ ತಳಕೋಡ್ ರವರು ಉಪನ್ಯಾಸ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ರವರು ವಹಿಸಿದ್ದರು. ಪ್ರೊಫೆಸರ್ KS ಕೌಜಲ್ಗಿ ಪ್ರಾಸ್ತಾವಿಕವಾಗಿ ಹಾಗೂ ಸ್ವಾಗತ ಮಾಡಿದರು. ಮಹಾಂತೇಶ್ ನರಗಲ್ ರವರು ವಂದಾರ್ಪಣೆ ಮಾಡಿದರು. ಡಾಕ್ಟರ್ ಜಿಂದತ್ ಹಡಗಲಿ ರವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಈ ಸಂದರ್ಭದಲ್ಲಿ ಅಶೋಕ್ ಎನಗಿ, ರೋಹಿಣಿ ಎಸ್ ರಾವ್, ಉಷಾ ಗದಗಿಮಠ್, AH ನದಾಫ್, ಶಿವು ಕಣ್ಣೂರ್, ಆತ್ಮಾನಂದ್ ಗೆದ್ದಿಕೇರಿ, ಪ್ರೇಮಾನಂದ್ ಶಿಂದೆ, ಸುವರ್ಣ ಸುರಕೋಡ್, ಸಂಗೀತಾ ಕುಸ್ಗಲ್, ಸುನಂದ ಎಡಾಳ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಏನು ನವೆಂಬರ್ ತಿಂಗಳಾಗಿರ್ಬೋದು ಅಥವಾ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಇವತ್ತಿನ ಸಂಸ್ಥಾಪನಾ ದಿನ ಆಗಿರ್ಬೋದು, ಇಂಥ ಫಂಕ್ಷನ್ಸ್ ಬೆಂಗಳೂರಾಗಿದ್ದು ಅಂತಂದರೆ ಅಲ್ಲಿ ಮಂದಿಗೆ ಒಂಥರ ಡಿಫ್ರೆಂಟ್ ಉತ್ಸಾಹ. ಅವರೆಲ್ಲ ಈ ನಾವು ಯುಗಾದಿ ದೀಪಾವಳಿಗೆಲ್ಲ ಒಳ್ಳೆ ಲುಂಗಿ ಪಂಚಿ ಕಟ್ಕೊಂಡು ಏನು ಗಟ್ಟಿಯಾಗಿ ಕಂಕಣ ಕಟ್ಕೊಂಡು ಬರ್ತೀವಲ್ಲ, ಹಂಗೆ ಬರೋರು. ನನಗೆ ಆರಂಭದ ದಿನಗಳಲ್ಲಿ ಅದು ನಾನು ರಿಪೋರ್ಟಿಂಗ್ ಹೋದಾಗ ನನಗೆ ಭಾಳ ಒಂಥರ ಮಜಾ ಅನಿಸೋದು. ಇವೇನು ಒಂಥರ ಸ್ಟೆಪ್ಸ್ ಹಾಕೋದು, ಡ್ಯಾನ್ಸ್ ಮಾಡೋದು, ಆಮೇಲೆ ತಾಳ ಹೊಡೆಯೋದು, ಆಮೇಲೆ ಒಂಥರ ಹಬ್ಬ ಆಚರಣೆ ಮಾಡ್ದಂಗೆ ಮಾಡೋದು, ಹೀಗೆಲ್ಲ ಮಾಡ್ತಿದ್ರು. ಒಂದು ಕನ್ನಡ ಫಂಕ್ಷನ್ ನಮ್ಮ ಧಾರವಾಡದೊಳಗೂ ನಾವು ನೋಡ್ತಿದ್ವಿ. ಯಥಾವತ್ತು ನಮ್ಮ ಧಾರವಾಡದೊಳಗೆ ಒಂದಿನಕ್ಕೆ 3-4 ಫಂಕ್ಷನ್ ನಡೀತಾವೆ. ಇಲ್ಲೇ ನಾವು ಪ್ರತಿ ಫಂಕ್ಷನ್ಗೂ ಏನು ನಾವು ತಂತೆ ಹೊಡೆಯೋದಿಲ್ಲ, ತಾಳಿ ಊದೋದಿಲ್ಲ. ಇಲ್ಲೊಂಥರ ಬೇರೆ ಕನ್ನಡದ ಸೇವೆ ನಡೀತಾ ಇರ್ತದೆ. ಬೆಂಗಳೂರಿನಲ್ಲಿ ಯಾಕೆ ಈ ಥರ ಅಂಥೇಳಿ ನಾನೊಂದು ಸ್ವಲ್ಪ ದಿನ ಆಲೋಚನೆ ಮಾಡಿದೆ. ಮೆಂಬರ್ಶಿಪ್ ಕೊಡ್ತಾರಂತ ನಾನು ಅಂದ್ಕೊಂಡಿದ್ದೆ. ಬಟ್ ಚಂಪಾ ಅವರು, ಬಸವರಾಜ್, ಇದು 250 ರೂಪಾಯಿ ಫೀಸು, ಇದನ್ನು ನೀವು ಕಡ್ಡಾಯವಾಗಿ ಕೊಡಲೇಬೇಕಂತಲ್ಲ, ಆದರೆ ಕೊಟ್ಟರೆ ಬಹಳ ಚಲೋ ಇರ್ತದೆ ಅಂತ ಹೇಳಿ. ಸೊ ಆಲ್ ಆಫ್ ಸಡನ್ ನಾನು ತೆಗೆದು ದುಡ್ಡು ಕೊಟ್ಟೆ. ಅವತ್ತಿಂದ ಇವತ್ತಿನವರೆಗೂ ಸುಮಾರು 2006ರಲ್ಲೇನೋ ಇರಬೇಕದು, ಒಂದು 18 ವರ್ಷ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಚಟುವಟಿಕೆಗಳನ್ನು ನಾನು ಪಾಲ್ಗೊಂಡ್ರೂ ಸರಿ, ಪಾಲ್ಗೊಳ್ಳದೇ ಇದ್ದರೂ ಸರಿ, ಅದ್ರ ಬಗ್ಗೆ ಒಂದು ಕುತೂಹಲದಿಂದ ನೋಡುವಂಥದ್ದು ನನಗೆ ಇವತ್ತಿಗೂ ಆ ರೂಢಿಯನ್ನು ನಾನು ಬೆಳೆಸ್ಕೊಂಡಿದ್ದೀನಿ. ಇಲ್ಲಿ ನಡೆಯುವಂಥ ಪ್ರೋಗ್ರಾಮ್ಸು, ಪುಸ್ತಕ ಬಿಡುಗಡೆ, ಕನ್ನಡ ಸಾಹಿತ್ಯ ಸಮ್ಮೇಳನ, ಬಹುಶಃ ಲಿಂಗರಾಜ್ ಅಂಗಡಿಯವರನ್ನ ಸಾಹಿತ್ಯ ಸಮ್ಮೇಳನ ಧಾರವಾಡದಾಗ ಆದಾಗ ನನ್ನಷ್ಟು ಯಾರೋ ಕಾಡಲಿಕ್ಕಿಲ್ಲ. ಜನರಿಗೆ ಪ್ರೇರೇಪಣೆಯನ್ನು ನೀಡಿಕೊಂಡು ಬಂದಿರುವಂಥದ್ದು ಒಂದು 100 ವರ್ಷದಿಂದ, ಅದು ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನುವಂಥದ್ದು ನಮಗೆ ಖುಷಿ. ಯಾಕಂದ್ರೆ ಒಂದು ನೀವು ಸಣ್ಣ ಕಾರ್ಯಕ್ರಮ ಮಾಡ್ತೀರಿ, ಇಲ್ಲಿ ಬಂದು ಕೂಡ್ತಾರೆ, ಇದು ಮಾರನೇ ದಿನ ಪೇಪರಲ್ಲಿ ಬರ್ತದೆ, ಇದನ್ನು ನೋಡ್ತಾರೆ. ಇದಕ್ಕೆ ಪರ್ಯಾಯವಾಗಿ ಒಂದು ಸಂಘಟನೆ ಹುಟ್ಟುಕೊಂತು, ಅದು ತಮಗೆಲ್ಲ ಗೊತ್ತಿದೆ ಅಂತ ಅನ್ನಿಸ್ತದೆ. ನಾ ಹೆಸರು ಹೇಳೋದಿಲ್ಲ. ಒಬ್ಬ ಹಿರಿಯ ಸಾಹಿತಿಗಳು ಕರ್ನಾಟಕ ಸಾಹಿತ್ಯ ಪರಿಷತ್ತು ಅಂತ ಕಟ್ಟಿದರು. ನಾನು ಅವಾಗ ಮೀಡಿಯಾದಲ್ಲಿ ಇದ್ದೆ. ನಾವು ಅವ್ರನ್ನ ಬಹುಶಃ ಆ ಪತ್ರಿಕಾಗೋಷ್ಠಿ 1.5 ತಾಸು ಅದು ಲೆಂತಾಗಿ ಸವಿಸ್ತಾರವಾಗಿ ಚರ್ಚೆಗೆ ಬಂತದು. ಇನ್ನೊಂದು ಸಂಸ್ಥೆ ಬೇಕಾ ಅಂತ. ಒಂದು 100 ವರ್ಷದ ಇಷ್ಟು ಒಳ್ಳೆಯ ಸಂಸ್ಥೆ ಕೆಲಸ ಮಾಡ್ತಿರುವಾಗ ಕರ್ನಾಟಕ ಸಾಹಿತ್ಯ ಪರಿಷತ್ತು ಬೇಕಾ? ನಿಮ್ಮೊಬ್ಬರ ಅಸಮಾಧಾನವನ್ನು ತೆಗೆದುಕೊಂಡು ನೀವು ಉಳಿದಂಥ ಎಲ್ಲರನ್ನೂ ಯಾಕೆ ಏನು ವಿಲನ್ ಥರ ಬಿಂಬಿಸ್ತಾ ಇದ್ದೀರಿ ಅಂತ ನಾವೆಲ್ಲರೂ, ಕೆಲವಷ್ಟು ಜನ ಆಸಕ್ತಿ ಇರುವಂಥ ಪತ್ರಕರ್ತರು ಅವ್ರನ್ನ ಬಹಳ ಕಾಡಿದ್ವಿ. ಅಫ್ಕೋರ್ಸ್ ಆ ವಾರದ ಸಂಚಿಕೆಯಲ್ಲಿ ಬಹುಶಃ ಗೌರಿ ಬರೆದ್ರನ್ನ, ನಾನು ಅವಾಗ ಬೆಂಗಳೂರಿನಲ್ಲಿದ್ದೆ, ಗೌರಿ ಬರೆದರು, ರವಿ ಬೆಳಗೆರೆನೂ ಬರೆದರು, ಹಾಯ್ ಬೆಂಗಳೂರಿನಲ್ಲಿ ಅವರು ಬರೆದರು. ಅಂದರೆ ನಾ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಕನ್ನಡ ಸಾಹಿತ್ಯ ಪರಿಷತ್ತು 100 ವರ್ಷ ಕಂಡಿದೆ ಅಂದರೆ ಸುಮ್ಮನೆ ಜನರಲ್ ಬಾಡಿ ಮೀಟಿಂಗ್ಗಳಾಗಿಲ್ಲ. ಇಲ್ಲಿ ಕುಂತವ್ರ ಅಧ್ಯಕ್ಷರು ಸುಮ್ಮನೆ ಅಧ್ಯಕ್ಷರಾಗಿ ಕುಂತಿಲ್ಲ, ಯಾಕಂದರೆ ಜನ ಅವರನ್ನು ಸುಮ್ಮನೆ ಅಧ್ಯಕ್ಷ ಸ್ಥಾನ ವಹಿಸ್ಕೊಳ್ಳೋಕೆ ಬಿಟ್ಟಿಲ್ಲ. ಸೊ ಇದನ್ನು ರನ್ ಮಾಡುವಂತಹ ಕಷ್ಟದ ಎಲ್ಲ ಸವಾಲುಗಳನ್ನು ತಾಲೂಕಾ ಮಟ್ಟದ ಅಧ್ಯಕ್ಷರು, ಜಿಲ್ಲಾ ಮಟ್ಟದ ಅಧ್ಯಕ್ಷರು, ಬಹಳ ಖುಷಿಯಾಗೋದೇನೆಂದರೆ ಲಿಂಗರಾಜ್ ಅಂಗಡಿಯವರು ಲಾಸ್ಟ್ ಟೈಮು ಹೋಬಳಿ ಮಟ್ಟದಲ್ಲಿ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳನ್ನು ವಿಸ್ತಾರ ಮಾಡುವಂಥ ಒಂದು ಕೆಲಸ ಮಾಡಿದರು. ಬಹುಶಃ ಆ ಫಂಕ್ಷನಿಗೆ ನಾನು ಬಂದಿದ್ದೆ. ಹೆಬ್ಬಳ್ಳಿ ಘಟಕವನ್ನು ಏನೋ ಉದ್ಘಾಟನೆ ಮಾಡಿದ್ರಿ ನೀವು. ನಮ್ಮ ಅಂಗಡಿ ಡಾಕ್ಟರ್ ಅದರದ್ದು ಬಸವರಾಜ್ ಅಂಗಡಿಯವರು ಅದರದ್ದು ಇದನ್ನು ತೊಗೊಂಡು ಅಲ್ಲಿ ಒಂದು ಒಳ್ಳೆ ದೊಡ್ಡ ಕಾರ್ಯಕ್ರಮನೂ ಮಾಡಿದರು ಅವರು. ಒಂದು ಸಾಹಿತ್ಯ ಸಮ್ಮೇಳನವೂ ಆಯಿತು ಅಂತ ಅನ್ನಿಸ್ತದೆ ಅಲ್ಲಿ.
ತಾಲೂಕಾ ಮಟ್ಟದ ಸಾಹಿತ್ಯ ಸಮ್ಮೇಳನವೂ ಆಯಿತು. ಸ್ಕೂಲಿಗೆ ಸಾಹಿತ್ಯ ಪರಿಷತ್ ಹೋಗಿದೆ, ಕಾಲೇಜ್ಗಳಿಗೆ ಸಾಹಿತ್ಯ ಪರಿಷತ್ ಹೋಗಿದೆ, ಹಳ್ಳಿಗಳಿಗೆ ಹೋಗಿದೆ. ನನಗೆ ಭಾಳ ಖುಷಿ ಕೊಟ್ಟಿದ್ದೇನೆಂದರೆ ಈ ಅಡ್ಡಪಲ್ಲಕ್ಕಿ ಸ್ವಾಮಿಗಳ ಜೊತೆಗೆ ಸಹಿತ ಹೋಗಿ ಕನ್ನಡ ಸಾಹಿತ್ಯ ಪರಿಷತ್ ಕೆಲಸ ಮಾಡ್ತು. ಒಂದರ್ಥದಲ್ಲಿ ಅದು ಧಾರ್ಮಿಕವಾಗಿ ಬೇರೆಯವರು ಒಂದು ಸ್ವಲ್ಪ ಅದ್ರ ಬಗ್ಗೆ ನಮ್ಮ ಮುಂದೆ ಮಾತಾಡಿದರು. ಬಟ್ ನಾವು ಎಲ್ಲಿಗೆ ಬಂದು ನಿಂತೀವಿ ಅಂತಂದರೆ ಯಾವುದಾದರೂ ಬಗೆಯಲ್ಲಿ ಕನ್ನಡ ಉಳೀಲಿ, ಕನ್ನಡ ಬೆಳೀಲಿ, ಕನ್ನಡವನ್ನು ಕಟ್ಟಬೇಕಾಗಿದೆ. ಅದು ಧಾರ್ಮಿಕ ಕ್ಷೇತ್ರ ಆದರೂ ಸರಿ. ಯಾಕಂದರೆ ಒಂದು ಕಾಲದಲ್ಲಿ ಧಾರವಾಡದಲ್ಲಿ ಕನ್ನಡವನ್ನು ಕಟ್ಟಬೇಕು ಅಂತಂದರೆ ಕನ್ನಡದ ಕಾರ್ಯಕ್ರಮಗಳಾಗಿಲ್ಲ. ಇಲ್ಲಿ ಕನ್ನಡವನ್ನು ಅವರು ಬೇರೆ ಬೇರೆ ವಿಧಾನಗಳಲ್ಲಿ ಮುರುಘಾಮಠದ ಜಾತ್ರೆಯಲ್ಲೂ ಕನ್ನಡವನ್ನು ಕಟ್ಟುವಂಥ ಕೆಲಸವನ್ನು ನಮ್ಮ ಕನ್ನಡಿಗರು ಮಾಡಿದ್ದಾರೆ. ದೀಪಾವಳಿ ಹಬ್ಬಗಳಲ್ಲಿ ಕನ್ನಡದ ಬ್ಯಾನರ್ಗಳನ್ನು ಹಾಕಿ ದೀಪಾವಳಿಯನ್ನು ಆಚರಣೆ ಮಾಡಿದಂಥದ್ದಿದೆ. ನಾನು ಮೊನ್ನೆಲ್ಲೋ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ, ಇಂಗ್ಲೆಂಡ್ನಲ್ಲಿ ಒಬ್ಬ ವಿದ್ಯಾರ್ಥಿ ಮೊನ್ನೆ ಪದವಿ ತೊಗೊಂಡ ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ. ಅವನು ಡಾಕ್ಟರೇಟ್ ತೊಗೋಬೇಕಾದ್ರೆ ವೇದಿಕೆ ಮೇಲೆ ಅವನು ಆಹ್ವಾನ ಮಾಡಿದ್ರು. ಓಡೋಗಿ ಫಸ್ಟ್ ಅವನು ಕನ್ನಡ ಧ್ವಜನ ಉಚ್ಚಿ ಅದನ್ನು ಶೋ ಅಪ್ ಮಾಡಿ ಆಮೇಲೆ ಅದನ್ನು ಮಡಿಚಿ ಅದನ್ನು ಗೌರವಪೂರ್ವಕವಾಗಿಟ್ಟು ಆಮೇಲೆ ತನ್ನ PhD ಪದವಿಯನ್ನು ತೊಗೊಂಡ. ಒಬ್ಬನೇ ಯಾರೋ ಮೌಂಟ್ ಎವರೆಸ್ಟ್ ಮೇಲೆ ಕನ್ನಡದ ಧ್ವಜವನ್ನು ಹಿಡ್ಕೊಂಡು ಹೋದ. ಇನ್ನೊಬ್ಬ ಯಾರೋ ಹೆಲಿಕಾಪ್ಟರ್ನಿಂದ ಜಂಪ್ ಮಾಡುವಾಗ ಕನ್ನಡ ಧ್ವಜವನ್ನು ಹಿಡಿದ. ಇನ್ನೊಬ್ಬ ಅವನು ಫ್ಲೋರಿಡಾದಲ್ಲಿ ಯಾವುದೋ ಒಂದು ಯಾರೂ ಕ್ಲೇಮ್ ಮಾಡದೇ ಇರುವಂತಹ ಒಂದು ದೊಡ್ಡ ಬೆಟ್ಟ ಹತ್ತಿ ಅಲ್ಲಿ ಕನ್ನಡದ ಧ್ವಜವನ್ನು ಹಾರಾಟ ಮಾಡಿ ಕನ್ನಡದ ಬಗ್ಗೆ ಅವೇರ್ನೆಸ್ ಮೂಡಿಸ್ದ. ಸೊ ಎಲ್ಲವೂ ಇದೆ. ಕನ್ನಡಕ್ಕಾಗಿ ಎಷ್ಟೋ ಜನ ಹೊಡೆತ ತಿಂದರು. ಬೆಂಗಳೂರಲ್ಲಂತೂ ನಾನೇ ನೋಡಿದ್ದು ಸಾಕಷ್ಟು ಉದಾಹರಣೆಗಳಿದೆ. ಅಲ್ಲಿ ತುಂಬ ಕನ್ನಡವನ್ನು ಉಳಿಸ್ಕೊಳ್ಳುವಂತಹ ವಿಧಾನಗಳು, ಬಹಳ ಪ್ರತ್ಯೇಕವಾದಂಥ ವಿಧಾನಗಳನ್ನು ಅವರು ಅನುಸರಿಸಿ ಇವತ್ತಿಗೂ ಕನ್ನಡ ಅಲ್ಲಿ ಉಳಿದಿದೆ. ಮತ್ತು ಧಾರವಾಡದ ಬಗ್ಗೆ ತಮಗೆಲ್ಲರಿಗೂ ಗೊತ್ತೇ ಇದೆ. ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತು ಇವರೆಲ್ಲರೂ ಅನುಸರಿಸಿಕೊಂಡು ಬಂದಂಥ ವಿಧಾನಗಳು ಈ ಎಲ್ಲವೂ ಕೂಡ ಕನ್ನಡದ ಬಹಳ ಖುಷಿ ಪಡುವಂಥದ್ದು. ಒಂದಷ್ಟು ಅಪಭ್ರಂಶಗಳು ಇದ್ದಾವೆ, ಅವೆಲ್ಲವೂ ನಮ್ಮ ಪಾರ್ಟ್ ಆ್ಯಂಡ್ ಈಗ ನೀವು ನಮ್ಮ ಭಾಗದಲ್ಲಿ ಬಂದರೆ ನಮಗೆ ನ ಮತ್ತು ಣ ಪ್ರಾಬ್ಲಮ್ ಇದೆ. ಅದು ಬಹಳ ಸೂಕ್ಷ್ಮವಾಗಿ ನಮಗೆ ಗೊತ್ತಾಗಿದ್ದು ನಾವು ಟಿ ವಿಲಿ ಕೆಲಸ ಮಾಡುವಾಗ ನಮಗೆ ಗೊತ್ತಾಗೋದು. ನಮ್ಮ ಧಾರವಾಡ ಮತ್ತು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಬಂದರೆ ನಾವು ನ ಮತ್ತು ಣ ಸಣ್ಣದು ಮತ್ತು ದೊಡ್ಡ ವ್ಯತ್ಯಾಸವನ್ನು ನಮಗೆ ತುಂಬ ಪ್ರಾಬ್ಲಮ್ ಇದೆ. ನೀವು ದಕ್ಷಿಣ ಕರ್ನಾಟಕದ ಆ ಕಡೆ ಹೋದರೆ ಅ ಮತ್ತು ಹದ ವ್ಯತ್ಯಾಸ ಇದೆ. ಕೆಲವೊಮ್ಮೆ ಅವರು ಹಾದರದ ಸ್ವಾಗತ ಅಂತ ಸಹಿತ ಹೇಳ್ತಾರೆ, ಅದು ದುರಂತ. ಆಮೇಲೆ ಇಂಥದ್ದು ಸಾಕಷ್ಟಿದೆ. ಇದೆಲ್ಲದರ ನಡುವೆ ಹಂಗಂತೇಳಿ ಬಹಳ ಪರಿಶುದ್ಧವಾದ ಕನ್ನಡ ಮಾತಾಡೋರು ಅಷ್ಟೇ ಕನ್ನಡಕ್ಕೆ ಕೊಡುಗೆ ಕೊಟ್ಟಾರಂತ ಅನ್ನುವಂಥದ್ದು ಪ್ರಮಾದ ಆಗಬಹುದು. ಬರೀ ಶಿವಮೊಗ್ಗ, ಉತ್ತರ ಕನ್ನಡದವರು ಅಷ್ಟೇ ಬಹಳ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಅಂತಲ್ಲ. ಅವ್ರ ಮನೆ ಭಾಷೆ ಬೇರೆ ಇದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲಿ ಹವ್ಯಕರು ಹವ್ಯಕ ಮಾತಾಡ್ತಾರೆ, ಆಮೇಲೆ ಕೊಂಕಣಿಗಳು ಕೊಂಕಣಿ ಮಾತಾಡ್ತಾರೆ, ಆಮೇಲೆ ತುಳು ಮಾತಾಡ್ತಾರೆ. ಮನೆ ಭಾಷೆ ಏನೇ ಇದ್ದರೂ ಕನ್ನಡಕ್ಕೆ ಅವರು ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈಗ ನನ್ನ ಭಾರವನ್ನು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ನಮ್ಮ ಕೌಜಲಗಿ ಸರ್ ಅವರು ಮತ್ತು ಬಸವರಾಜ್ ಹೊಂಗಲ್ ಸರ್ ಅವರು. ನಾನು ಏನು ಮಾತಾಡಬೇಕು ಅಂದ್ಕೊಂಡಿದ್ನೋ ಆ ಮಾತುಗಳನ್ನೇ ಅವರು ಪ್ರಾಸ್ತಾವಿಕವಾಗಿ ಕೌಜಲಗಿ ಸರ್ ಮಾತಾಡಿದರು, ಉದ್ಘಾಟನಾ ಪರವಾಗಿ ಬಸವರಾಜ್ ಹೊಂಗಲ್ ಸರ್ ಅವರು ಮಾತಾಡಿದರು. ನಾನು ಮಾತಾಡೋದು ಏನೂ ಉಳಿದಿಲ್ಲ. ಅದು ಉಳಿದಿಲ್ಲ ಅಂತೇಳಿ ಸುಮ್ಮನೆ ಬಿಡಾಕೂ ಬರೋಂಗಿಲ್ಲ. ಅದಕ್ಕೆ ಯಾಕಂದ್ರೆ ಅಂಥ ಒಂದು ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಒಂದೆರಡು ಮಾತನ್ನು ಆ ನಿಟ್ಟಿನಲ್ಲಿ ನನಗೆ ಸಾಧ್ಯ ಆದ ಮಟ್ಟಿಗೆ, ನನ್ನ ತಿಳುವಳಿಕೆ ಮಟ್ಟಿಗೆ ಮಾತನಾಡುವ ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ. ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಕನ್ನಡ ಸಾಹಿತ್ಯ ಪರಿಷತ್ತು ಇದು ಈಗಾಗಲೇ ಶತಮಾನವನ್ನು ಪೂರೈಸಿ ಆ ಒಂದು ಕಾಲಾವಧಿಯಲ್ಲಿ 10 ಹಲವು ರೀತಿಯ ಬಿಕ್ಕಟ್ಟುಗಳನ್ನು, ಆಪತ್ತುಗಳನ್ನು, ಸವಾಲುಗಳನ್ನು ಎದುರಿಸುತ್ತಾ ತನ್ನದೇ ಆದಂಥ ಸ್ವಂತ ಅಸ್ತಿತ್ವವನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ಆ ಒಂದು ಸಂಸ್ಥೆ ದಾಪುಗಾಲು ಇಟ್ಟಿದೆ ಅನ್ನೋದು ಕನ್ನಡಿಗರೆಲ್ಲರ ಒಂದು ಸಮಾಧಾನದ ಸಂಗತಿ. ಕನ್ನಡ ನಾಡಿನ ಅಸ್ಮಿತೆಯಾದ
ಈ ಕನ್ನಡ ಸಾಹಿತ್ಯ ಪರಿಷತ್ತು ನಾಡಿನ ಉದ್ದಗಲಕ್ಕೂ ಕೂಡ ಇಂದು ತನ್ನ ವಿಸ್ತಾರವನ್ನು ಕಂಡುಕೊಂಡಿದೆ. ತನ್ನ ಶಾಖೋಪಶಾಖೆಗಳೊಂದಿಗೆ ವಿವಿಧ ಘಟಕಗಳಾಗಿರ್ಬೋದು, ತಾಲೂಕಾ ಸಾಹಿತ್ಯ ಪರಿಷತ್ ಸ್ಥಾಪನೆ ಆಗಿರ್ಬೋದು, ಹೀಗೆ ಹಲವು ರೀತಿಯ ತನ್ನ ಶಾಖೋಪಶಾಖೆಗಳೊಂದಿಗೆ ಜಿಲ್ಲೆ, ತಾಲೂಕು ಹಾಗೂ ಗಡಿನಾಡ ಪ್ರದೇಶಗಳಲ್ಲಿ ತನ್ನ ಅಸ್ತಿತ್ವವನ್ನು ಕಂಡುಕೊಂಡಿದೆ ಅಂತಕ್ಕಂಥ ಮಾತು ಅತ್ಯಂತ ಗಮನಾರ್ಹ. ಆ ಮೂಲಕ ಕನ್ನಡ ಭಾಷೆ, ಅದರ ಮಹತ್ವ, ಅದರ ಸತ್ವ, ಅದರ ಒಂದು ಪ್ರಾಚೀನತೆಯ ಒಂದು ಗೌರವ, ಅದರ ಒಂದು ಮಹತ್ವವನ್ನು ಸಾರ್ತಕ್ಕಂಥ ಕೆಲಸವನ್ನು ಪ್ರತಿಯೊಂದು ಕನ್ನಡ ನಾಡಿನ ಪ್ರತಿಯೊಂದು ಪ್ರದೇಶಕ್ಕೂ ಕೂಡ ಅದನ್ನು ಪಸರಿಸ್ತಕ್ಕಂಥ ಕೆಲಸವನ್ನು ಈ ಕನ್ನಡ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ಮಾಡುತ್ತಾ ಬಂದಿದೆ ಅಂತಕ್ಕಂಥ ಸತ್ಯ ಸಂಗತಿಯನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಕನ್ನಡ ನಾಡು, ನುಡಿ, ಸಾಹಿತ್ಯ, ಸಂಸ್ಕೃತಿಗಳ ಆ ರಕ್ಷಣೆಗಾಗಿ ಅಹರ್ನಿಶಿ ಶ್ರಮ ವಹಿಸಿ ದುಡಿತಕ್ಕಂಥ ಒಂದು ಸಂಸ್ಥೆ ಅಂದರೆ ಅದು ಕನ್ನಡ ಸಾಹಿತ್ಯ ಪರಿಷತ್ತು. ಕಾಲಕಾಲಕ್ಕೆ ಈಗಾಗಲೇ ಬಸವರಾಜ ಹೊಂಗಲ ಸರ್ ಅವರು ಹೇಳಿದಂತೆ ಅನೇಕ ಪ್ರತಿಭೆಗಳನ್ನು, ಸಾಹಿತ್ಯ ಆಸಕ್ತರಾಗಿರ್ಬೋದು, ಹಾಗೆ ಸಂಶೋಧನಾ ಆಸಕ್ತರಾಗಿರ್ಬೋದು, ಜಾನಪದ ಕಲಾವಿದರಾಗಿರ್ಬೋದು, ಯುವ ಬರಹಗಾರರಾಗಿರ್ಬೋದು, ಯುವ ಕವಿಗಳಾಗಿರ್ಬೋದು, ಹೀಗೆ ಹಿರಿಯರು ಕಿರಿಯರೆನ್ನದೇ ಯಾವುದೇ ರೀತಿಯ ಭೇದ ಭಾವವಿಲ್ಲದೆ ಅವರೆಲ್ಲರಿಗೂ ಕೂಡ ಒಂದಿಲ್ಲ ಒಂದು ರೀತಿಯಲ್ಲಿ ಅವಕಾಶಗಳನ್ನು ಕೊಡುತ್ತಾ ಅವರಿಗೆ ವಿಭಿನ್ನವಾದ ವೇದಿಕೆಗಳನ್ನು ಕಲ್ಪಿಸಿಕೊಟ್ಟು ಅವರನ್ನು ಸಮಾಜಮುಖಿಯಾಗಿ ಮತ್ತು ಜನಮುಖಿಯಾಗಿ ಪರಿಚಯಿಸ್ತಕ್ಕಂಥ ಒಂದು ಕೆಲಸವನ್ನು ಈ ಸಾಹಿತ್ಯ ಪರಿಷತ್ತು ಮಾಡುತ್ತಾ ಬಂದಿದೆ ಅಂತಕ್ಕಂಥ ಸತ್ಯ ಸಂಗತಿಯನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಅದು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಅಂತಕ್ಕಂಥದ್ದು ಕನ್ನಡ ನಾಡಿನ ಪ್ರತಿಯೊಂದು ಹಳ್ಳಿಯ, ಪ್ರತಿಯೊಂದು ಮನೆಯ, ಪ್ರತಿಯೊಬ್ಬರಿಗೂ ಕೂಡ ಚಿರಪರಿಚಿತವಾದಂಥ ಒಂದು ಸಂಸ್ಥೆಯಾಗಿ ಬೆಳೆದಿದೆ. ಅರ್ಥಾತ್ ಇಲ್ಲಿ ಕೌಜಲಿಗೆ ಸರ್ ಹೇಳಿದಂತೆ 6 ಲಕ್ಷಕ್ಕಿಂತಲೂ ಹೆಚ್ಚಿನ ಸದಸ್ಯತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಎಷ್ಟರ ಮಟ್ಟಿಗೆ ಅದು ಈ ನಮ್ಮ ನಾಡಿನ ಉದ್ದಗಲಕ್ಕೂ ಕೂಡ ಪಸರಿಸಿಕೊಂಡಿದೆ ಅನ್ನುವ ಸತ್ಯ ಇದರಿಂದ ನಮಗೆ ಗೋಚರ ಆಗ್ತಾ ಇದೆ. ಇಂಥ ಮಹತ್ ಕಾರ್ಯವನ್ನು ಮಾಡ್ತಕ್ಕಂಥ ಈ ಒಂದು ಕನ್ನಡ ಸಾಹಿತ್ಯನ ಒಂದು ಸ್ಥಾಪನೆಯ ಒಂದು ಸಂದರ್ಭ ಏನಿದೆಯಲ್ಲ, ಅದು ಕೂಡ ಒಂದು ಸಂದಿಗ್ಧ ಕಾಲಘಟ್ಟ. ಅದು 1915ನೇ ಇಸ್ವಿ. ಆ ಕಾಲಕ್ಕೆ ಇನ್ನೂ ಸ್ವಾತಂತ್ರ್ಯ ಬಂದಿರಲಿಲ್ಲ. ಸ್ವಾತಂತ್ರ್ಯದ ಹೋರಾಟ ಒಂದು ಕಡೆ ನಡೀತಾ ಇದ್ದು, ಅದಕ್ಕಾಗಿ ಹಲವು ರೀತಿಯ ವೇದಿಕೆಗಳನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು, ಆ ನಿಟ್ಟಿನಲ್ಲಿ ಮಾತನಾಡ್ತಕ್ಕಂಥದ್ದು. ಇನ್ನೊಂದು ಕಡೆ ಕರ್ನಾಟಕ ಏಕೀಕರಣದ ಹೋರಾಟಗಳು, ಮತ್ತೊಂದೆಡೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಸಾಹಿತ್ಯ ಆಸಕ್ತರ ನಾವು ಒಂದುಗೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಡೆಸ್ತಕ್ಕಂಥ ಹೋರಾಟಗಳು, ಇವೆಲ್ಲವೂ ಸೇರಿ ಆ ಒಂದು ಕಾಲಘಟ್ಟಕ್ಕೆ ಅದರಲ್ಲಿ ವಿಶೇಷವಾಗಿ ಆಂಗ್ಲ ಭಾಷೆಯ ಪ್ರಭಾವ, ಒತ್ತಡ ಗಟ್ಟಿಯಾದಂಥ ಸಮಯ ಅದು. ಅಂಥ ಸಂದರ್ಭಕ್ಕೆ ಕನ್ನಡ ನುಡಿಯ, ಭಾಷೆಯ, ಸಾಹಿತ್ಯದ ಅದರ ಮಹತ್ವವನ್ನು, ಅದರ ಸತ್ವವನ್ನು ಜನರಿಗೆ ಅರಹುವುದರ ಮೂಲಕ ಅದನ್ನು ಉಳಿಸುವ, ಬೆಳೆಸುವ, ಅದನ್ನು ರಕ್ಷಿಸುವ, ಮುಂದಿನ ಪೀಳಿಗೆಯ ಜನರಿಗೆ ಅದನ್ನು ಬಿಟ್ಟು ಹೋಗುವ ಕೆಲಸವನ್ನು ಆ ಕಾಲಕ್ಕೆ ನಮ್ಮ ಕರ್ನಾಟಕ ಏಕೀಕರಣ ಹೋರಾಟಗಾರರು ಅಂಥ ಒಂದು ಮಹಾನ್ ಉದ್ದೇಶವನ್ನು ಇರಿಸಿಕೊಂಡು ಇಂಥ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಗೆ ಸಹಕರಿಸಿದರು ಅಂತಕ್ಕಂಥ ಸತ್ಯವನ್ನು ಕೂಡ ನಾವು ಮರೆಯಲಿಕ್ಕೆ ಸಾಧ್ಯ. ಹೀಗೆ ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಅಲ್ಲದೆ ವಿವಿಧ ಯೋಜನೆಗಳಲ್ಲಿ ಇದು ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ವಿವಿಧ ಯೋಜನೆಗಳ ಮೂಲಕ ಪುಸ್ತಕಗಳನ್ನು ಪ್ರಕಟಗೊಳಿಸ್ತಕ್ಕಂಥ ಕೆಲಸ ಆಗಿರ್ಬೋದು, ಹಾಗೆ
ವಿವಿಧ ರೀತಿಯ ವಿಚಾರ ಸಂಕಿರಣಗಳನ್ನು ಕವಿಗೋಷ್ಠಿಗಳನ್ನು ಏರ್ಪಡಿಸುವುದಾಗಿರ್ಬೋದು. ಆ ಮೂಲಕ ನಾಡಿನ ಜನರನ್ನು ಪ್ರೋತ್ಸಾಹಿಸ್ತಕ್ಕಂಥ ಕಾರ್ಯ ಆಗ್ತಾ ಇರ್ಬೋದು. ಇದೆಲ್ಲಕ್ಕೂ ಕೂಡ ಈ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಕಾರಣ ಆಗಿದೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸಾಕಷ್ಟು ಅದರ ಇತಿಹಾಸ ದೊಡ್ಡದಿದೆ. ಯಾಕಂದ್ರೆ 110 ವರ್ಷ, ಒಂದಲ್ಲ ಎರಡಲ್ಲ, ಅದಕ್ಕೆ ಸಾಕಷ್ಟು ಸಮಯವೂ ಕೂಡ ಬೇಕು. ಇನ್ನೂ ಸಾಕಷ್ಟು ಜನ ಮಾತಾಡೋರು ಇದ್ದಾರೆ. ಮುಖ್ಯವಾಗಿ ಕವಿಗೋಷ್ಠಿಯೂ ಕೂಡ ಇದೆ. ಇಲ್ಲಿ ಒಂದು ಮಾತನ್ನು ನಾನು ಯಾವುದಪ್ಪ ಅಂದರೆ, ಈ ನಮ್ಮ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಬಗ್ಗೆ ಒಂದು ಮಾತು ಹೇಳಿ. ಅರ್ಥಾತ್ 1970ರಲ್ಲಿ ಎಲ್ಲ ದಿಗ್ಗಜರು ಅದಾರ ಇಲ್ಲಿ. ಅವರೆಲ್ಲರೂ ಕೂಡ ಗುರುಲಿಂಗ ಕಾಪ್ಸೆ ಸರ್ ಆಗಿರ್ಬೋದು, ನಮ್ಮ ಶಿವಾನಂದ ಗಾಳಿ ಸರ್ ಆಗಿರ್ಬೋದು, ಇವರನ್ನ ರಾಜೂರು ಸರ್ ಆಗಿರ್ಬೋದು, ಇನ್ನೂ ಅನೇಕ ಮಹನೀಯರು, ಈ ಉತ್ತರ ಕರ್ನಾಟಕದ ಮಹನೀಯರು ಎಲ್ಲರೂ ಒಂದುಗೂಡಿ ಧಾರವಾಡದಲ್ಲಿಯೂ ಕೂಡ, ಯಾಕಂದರೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಸಾಹಿತ್ಯ ಆಸಕ್ತಿ ಮತ್ತು ಸಾಹಿತ್ಯಗಳು ಇರ್ತಕ್ಕಂಥ ಪ್ರದೇಶ ಅಂದ್ರೆ ಅದು ಧಾರವಾಡ. ನಿಮಗೆಲ್ಲರಿಗೂ ಗೊತ್ತಾಯಿದೆ, ಜನಜನಿತವಾದಂಥ ಮಾತು. ಯಾರಾದರೂ ಒಂದು ಕಲ್ಲು ಹೋಗಿದ್ರೆ ಸಾಹಿತ್ಯ ತಲೆ ಬೀಳ್ತತೆ ಅನ್ನೋ ಅಷ್ಟರ ಮಟ್ಟಿಗೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತಕ್ಕಂಥ ನಾಡು ಅದು ಕನ್ನಡ ನಾಡು, ಅರ್ಥಾತ್ ಧಾರವಾಡ ಪ್ರದೇಶ ಆಗಿತ್ತು ಅಂತಕ್ಕಂಥದ್ದು. ಅಂಥ ಸಂದರ್ಭಕ್ಕೆ ಅವರೆಲ್ಲರೂ ಕೂಡ ಒಂದು ಇಚ್ಛಾಶಕ್ತಿಯಿಂದ ಇಲ್ಲಿ 1970ರಲ್ಲಿ ಈ ಒಂದು ಸಾಹಿತ್ಯ ಪರಿಷತ್ತು ಹುಟ್ಟಿಕೊಂಡಿದ್ದು. ಆ ನಂತರದ ದಿನಗಳಲ್ಲಿ ಎಲ್ಲ ನಮ್ಮ ನಂತರ ಬಂದಂಥ ಎಲ್ಲ ಅಧ್ಯಕ್ಷರು, ನಮ್ಮ ಹಿಂದಿನ ಅಧ್ಯಕ್ಷರಾದಿಯಾಗಿ ಇಲ್ಲಿ ತನಕ ಲಿಂಗರಾಜ ಅಂಗಡಿ ಸರ್ ತನಕ ಅವರೆಲ್ಲರೂ ಕೂಡ ಆಯಾ ಅವರವರ ಅವಧಿಯಲ್ಲಿ ತಮ್ಮ ತಮ್ಮ ಶ್ರಮದ ಪ್ರತಿಫಲ ಎಂಬಂತೆ ಈ ಸಂಸ್ಥೆಯನ್ನು ಕಟ್ಟಿ ಮತ್ತು ಅದನ್ನು ವಿಸ್ತರಿಸುವ ಕೆಲಸವನ್ನು ಮತ್ತು ಇನ್ನಿತರ ವ್ಯಕ್ತಿಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅವರು ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ, ಈ ಒಂದು ಸಾಹಿತ್ಯ ಪರಿಷತ್ತಿನ ಕಾರ್ಯಗಳು, ಇದರ ಕಾರ್ಯವೈಖರಿ ಇನ್ನೂ ಕೂಡ ಅದು ಹೆಚ್ಚುವಂತಾಗಲಿ. ಕವಿತೆಯ ಶೀರ್ಷಿಕೆ ನಮ್ಮ ಪರಿಷತ್ತು. ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ನಿಮ್ಮೆಲ್ಲರ ಸೊತ್ತು. ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ನಿಮ್ಮೆಲ್ಲರ ಸೊತ್ತು. ಕನ್ನಡಕ್ಕಾಗಿ 3 ಹೊತ್ತು ಶ್ರಮಿಸುವುದೊಂದೇ ಗೊತ್ತು. ಕನ್ನಡ ಭಾಷೆ ನೆಲ ಜಲವ, ಸಂಸ್ಕೃತಿ ಕಲೆ ಸಾಹಿತ್ಯವ. ಕನ್ನಡ ಭಾಷೆ ನೆಲ ಜಲವ, ಸಂಸ್ಕೃತಿ ಕಲೆ ಸಾಹಿತ್ಯವ ರಕ್ಷಣೆ ಮಾಡುವ ಹೊಣೆ ಹೊತ್ತು ಹುಟ್ಟಿತು ಸಾಹಿತ್ಯ ಪರಿಷತ್ತು. 1915 ಕನ್ನಡ ಚಿಂತಕರು ಸಭೆಗೈದು 1915 ಕನ್ನಡ ಚಿಂತಕರು ಸಭೆಗೈದು ನಾಡು ನುಡಿಗಾಗಿ ಪಣಗೈದು ಕನ್ನಡಮ್ಮನಿಗಾಗಿ ತಪಗೈದು. ಕನ್ನಡದ ಕಹಳೆ ಮೊಳಗಿಸಲು, ಕನ್ನಡದ ಕಂಪು ಪಸರಿಸಲು, ಕನ್ನಡದ ಕಹಳೆ ಮೊಳಗಿಸಲು, ಕನ್ನಡದ ಕಂಪು ಪಸರಿಸಲು ಕೈ ಜೋಡಿಸಿ ಮುಂದಾದವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಕೈ ಜೋಡಿಸಿ ಮುಂದಾದವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಉದಯವಾಯಿತು ಕನ್ನಡ ಸಾಹಿತ್ಯ ಪರಿಷತ್ತು ಹೊಸ ಕನಸು ಯೋಜನೆಗಳ ಹೊತ್ತು. ಉದಯವಾಯಿತು ಕನ್ನಡ ಸಾಹಿತ್ಯ ಪರಿಷತ್ತು ಹೊಸ ಕನಸು ಯೋಜನೆಗಳ ಹೊತ್ತು. ವರ್ಷಕ್ಕೊಂದು ಸಾಹಿತ್ಯ ಸಮ್ಮೇಳನ, ಕವಿಗೋಷ್ಠಿ, ವಿಚಾರ ಸಂಕಿರಣ. ಕರುನಾಡ ಉದ್ದಕ್ಕೂ ಪಯಣ, ಜಿಲ್ಲೆ ಜಿಲ್ಲೆಗಳಲ್ಲಿ ಪರಿಷತ್ ಭವನ. ಕರುನಾಡ ಉದ್ದಕ್ಕೂ ಪಯಣ, ಜಿಲ್ಲೆ ಜಿಲ್ಲೆಗಳಲ್ಲಿ ಪರಿಷತ್ ಭವನ. ತಾಲೂಕು ಹಳ್ಳಿಗಳಲ್ಲೂ ಕಾರ್ಯಕ್ರಮ, ಎಲ್ಲೆಲ್ಲೂ ಕನ್ನಡದ ಡಿಂಡಿಮ. ತಾಲೂಕು ಹಳ್ಳಿಗಳಲ್ಲೂ ಕಾರ್ಯಕ್ರಮ, ಎಲ್ಲೆಲ್ಲೂ ಕನ್ನಡದ ಡಿಂಡಿಮ. ಕವಿಗಳ ತವರು ಧಾರವಾಡ ಜಿಲ್ಲೆ, ಕವಿತೆ ರಚಿಸುವರು ಇವರು ಕೂತಲ್ಲೇ. ಕವಿಗಳ ತವರು ಧಾರವಾಡ ಜಿಲ್ಲೆ, ಕವಿತೆ ರಚಿಸುವರು ಇವರು ಕೂತಲ್ಲೇ. ಲಕ್ಷಕ್ಕೂ ಮೀರಿ ಇಲ್ಲಿ ಸದಸ್ಯರು, ಶ್ರೀ ಲಿಂಗರಾಜ ಅಂಗಡಿ ಪರಿಷತ್ ಅಧ್ಯಕ್ಷರು. ಲಕ್ಷಕ್ಕೂ ಮೀರಿ ಇಲ್ಲಿ ಸದಸ್ಯರು, ಶ್ರೀ ಲಿಂಗರಾಜ ಅಂಗಡಿ ಇಲ್ಲಿ ಪರಿಷತ್ ಅಧ್ಯಕ್ಷರು. ಸದಾ ನಗುಮೊಗದ ಸರದಾರರು, ಪರಿಷತ್ತನ ನೊಗ ಹೊತ್ತು ನಡೆದಿಹರು. ಸದಾ ನಗುಮೊಗದ ಸರದಾರರು, ಪರಿಷತ್ತಿನ ನೊಗ ಹೊತ್ತು ನಡೆದಿಹರು. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಸೊತ್ತು. ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಶೀರ್ಷಿಕೆ ಕರ್ನಾಟಕ ವೈಭವ. ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಕರ್ನಾಟಕ ಎನ್ನಿರಿ. ದಿಕ್ಕು ದಿಕ್ಕಿನಲ್ಲಿ ಮೊಳಗಲಿ ನಮ್ಮಯ ಕನ್ನಡ ನುಡಿಗಳ ಜಯ ಭೇರಿ. ಕಣ ಕಣದಲ್ಲಿ
ಉಸಿರುಸಿರಲಿ ಧ್ವನಿಸಲಿ ಕನ್ನಡ ತುತ್ತೂರಿ. ಅನುಕ್ಷಣ ಅನುದಿನ ಪ್ರತಿದಿನ ಪ್ರತಿಕ್ಷಣ ಹರಡಲಿ ಕನ್ನಡ ಕಂಪಿನ ಕಸ್ತೂರಿ. ಸಹ್ಯಾದ್ರಿ ವಿಂಧ್ಯಗಿರಿ ಪರ್ವತಗಳ ವನಸಿರಿ ತುಂಬಿದ ಕಾಡಿನ ನಾಡು. ತುಂಗೆ ಕಾವೇರಿ ಕೃಷ್ಣ ಕಟಪ್ರಭೆ ಮಲಪ್ರಭೆ ಜೀವ ಜಲದೇವತೆಯರ ಬೀಡು. ಹೊರನಾಡು ಶೃಂಗೇರಿ ಕೊಲ್ಲೂರುಗಳಲ್ಲಿ ಮಾತೆ ಆಗಿ ನೆಲೆಸಿರುವ ಶ್ರೀದೇವಿ ಅಮ್ಮನ ನೆಲವೀಡು. ನಾನು ವಕೀಲನಾಗಿ ಇಲ್ಲೇ ಬೆಂಗಳೂರು ಹೈಕೋರ್ಟ್ದಲ್ಲೇ ಕಾರ್ಯನಿರ್ವಹಿಸಿದ್ದೆ. ಬೆಂಗಳೂರು ಹೈಕೋರ್ಟ್ದಲ್ಲಿ ಕನ್ನಡ ಬಿಟ್ಟ ಉಳ್ಕಿದು 4 ಭಾಷೆ ಬರಬೇಕು ರೀ. ಇಂಗ್ಲೀಷ್ ಬರ್ಬೇಕು ರೀ, ತೆಲುಗು ಬರಬೇಕು, ತಮಿಳು ಬರಬೇಕು, ಮುಂದೆ ಕೇರಳಿ ಅನ್ಬರ್ಬೇಕು. ಕನ್ನಡ ಕೇಳಿದ ಕೂಡಲೇ ಕನ್ನಡ ನೀವು ಅಂದು ಕೇಳೋರು ನನಗೆ. ಅಂದ್ಕೂಡ್ಲೆ ನನಗೆ ವಿಚಿತ್ರ ಆಗೋದು, ಇಲ್ಲೇ ಹುಟ್ಟು ಇಲ್ಲೇ ಬೆಳೆದು ಇಲ್ಲೇ ಅಲ್ಲ ನಮ್ಮ ಅಣ್ಣ ತಿಂದು ನಮ್ಮ ಇದನ್ನು ತಿಂದು ಕನ್ನಡಕ್ಕೆ ಹಿಂಗೆ ಕೇಳ್ತಾರಲ್ಲಿ ಇವರು ಅಂದು ನನಗೆ ವಿಚಿತ್ರ ಆಗೋದು ರೀ. ಯಾಕೆ ರೀ ಸರ್ ಕನ್ನಡ ಅಂದರೆ ಅಷ್ಟ್ಯಾಕೆ ನಿಮಗಿದು ಅಂತ ನಾ ಕೇಳೋ. ಇಲ್ಲರಿ ಹೈಕೋರ್ಟ್ದಾಗೆಲ್ಲ ಅಗದಿ ಸ್ಟ್ಯಾಂಡರ್ಡ್ ಭಾಷೆ ಇಂಗ್ಲೀಷ್ ಬೇಕು ರೀ. ಇಲ್ಲರಿ ನನಗೆ ಇಂಗ್ಲೀಷನ್ನು ಬರ್ತೇನೆ, ನಾ ಇಂಗ್ಲೀಷ್ ಮೀಡಿಯಮ್ ಆದ್ರೆ ಕನ್ನಡದಾಗ ಡ್ರಾಫ್ಟಿಂಗ್ ಮಾಡ್ತೇನೆ ರೀ, ಕನ್ನಡದಾಗ ಬರಿತೇನೆ ರೀ. ಕನ್ನಡದಾಗ ಆರ್ಗ್ಯುಮೆಂಟ್ ಒಂದು 2 ಇಂಗ್ಲೀಷ್ ಬರ್ತಾರೆ. ಸಾರಿ ರೀ ಮತ್ತೆ ರೀ, ಏನು ಇದು ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ವಕೀಲರ ಧರ್ಮ ಅಲ್ಲ ಇವು ಬರ್ತಿರ್ತಾವೆ, ಏನು ಬೇಯಬೇಡ್ರಿ. ಯಾಕಂದ್ರೆ ನಾ ಆಲ್ರೆಡಿ ಇದ್ರೊಳಗೆ ರೀ ಕನ್ನಡದಾಗ ನಂದು ಅರ್ಜಿ ಕೊಡೋದು, ಆರ್ಗ್ಯುಮೆಂಟ್ ಮಾಡೋದು ಎಲ್ಲರೂ ಕೇಳ್ತಿದ್ರು. ಕನ್ನಡದಾಗ ಮಾಡ್ತಿರಲ್ರಿ, ಹೈಕೋರ್ಟ್ದಾಗ ಯಾಕೆ ಬರ್ತೈತಿ, ಎಲ್ಲಿ ಬರ್ತಾರೆ ಅಂತ ಕೇಳಿ. ನಾ ಹೈಕೋರ್ಟ್ದಾಗ ಕನ್ನಡ ಯಾಕೆ ಮಾಡಬಾರ್ದು, ಉಚ್ಚ ನ್ಯಾಯಾಲಯದಾಗ ಯಾಕೆ ಕನ್ನಡ ಕಲಿಬಾರ್ದು. ಅವಾಗ ನಮ್ಮ ಅರಳಿ ನಾಗರಾಜ್ ಸರ್ ಇನ್ನೂ ಪ್ರಾಕ್ಟೀಸ್ ಆಗಿದ್ದರು ಕಾಣ್ತದ್ರಿ. ಅವಾಗ ಅವ್ರು ಇನ್ನೂ ಇದನ್ನು ಮಾಡಿರ್ಕಿಲ್ಲ. ಕಾತ್ಯಾಯಿನಿ ಮೇಡಮ್ ಅಂತ ಒಬ್ಬರಿದ್ದರು, ಅವರು ಅರಸಿಕೆರೆ ಅವ್ರು ಏನೋ ಮುಂದೆ ಮಾಡಿದ್ರು ಕನ್ನಡದಾಗ. ಇಂಗ್ಲೀಷ್ ಅವ್ರು ಅಂತೆ ಕೊಟ್ಟ ಬರ್ತಿರ್ಕಿಲ್ರಿ. ಅವರ ಒಂದು ಪ್ರಭಾವದಿಂದ ರೀ ನಾನು ಕನ್ನಡದಾಗ ಒಂದಷ್ಟು ಶಬ್ದಗಳು ಹಾಕಿದ್ದು ರೀ ಇಂಗ್ಲೀಷ್ಗೆ ಇದಕ್ಕೆ. ಆದರೂ ಒಂದು ಈಟ್ ಹಂಗಟ್ ಮಾಡಿ ಕಲ್ಕೊಂಡ ಈಗ ನಾ ಪೂರ್ತಿ ಕನ್ನಡದಾಗೆ ಎಲ್ಲ ರೀ. ಇಂಗ್ಲೀಷ್ ಭಾಷೆ ಒಂದು ನಮೂನಿ 0% ಆದಂಗೆ ಆಗಿಬಿಟ್ಟದ್ರಿ. ಎಲ್ಲರಿ ಇಂಥಲ್ಲಿ ಮಾತಾಡೋಕ್ಕೆ ಹೋದಲ್ಲೇ, ಇಂಥಲ್ಲಿ ಇದನ್ನು ಮಾಡೋಕ್ಕೆ ಹೋದಲ್ಲೇ. ಈಗ ಹೆಚ್ಚನ ಕನ್ನಡಕ್ಕನ ಹೆಚ್ಚು ಇದನ್ನು ಪ್ರಾತಿನಿಧ್ಯ ಕೊಡತ್ತೇನೆ ರೀ. ಅದ್ರ ಸಂಬಂಧಾಗಿ ಈಗ ನಾ ಏನೋ ಒಂದು ನನ್ನಂತಕ್ಕೆ ಬಂದ್ರೆ ಯಾವುದೋ ಒಂದು ಇದು ಬಂದರು ಕನ್ನಡ, ಯಾಕಂದ್ರೆ ನಾವು ಇಲ್ಲಿ ಅನ್ನ ತಿಂದು ಕರ್ನಾಟಕದ ಇದನ್ನು ಬೆಳೆದು ಕರ್ನಾಟಕ ಗಾಳಿ ತಿಂದು ಕರ್ನಾಟಕದಿಂದ ಇಂಗ್ಲೀಷ್ ಭಾಷೆ ಅನಿವಾರ್ಯ ಐತ್ರಿ ಎಲ್ಲರಿಗೂ. ಯಾಕಂದ್ರೆ ಮೊಬೈಲ್ ಬಂತಂದ್ರೆ ಇಂಗ್ಲೀಷ್ ಬರಬೇಕು ರೀ, ಒಂದು ಯಾವುದೋ ಬಂದರೂ ಇಂಗ್ಲೀಷ್ ಬರಬೇಕು. ಆದರೂ ಅದರ ಜೊತೆಯಲ್ಲಿ ನಮ್ಮ ಕನ್ನಡವನ್ನು ಬೆಳೆಸಬೇಕಂತೇಳಿ ನನ್ನೊಂದು ಆಸೆ. ಎಲ್ಲರಿಗೂ ತಮ್ಮಲ್ಲಿ ವಿನಂತಿಯಿಂದ ಪೂರ್ವತೆಗೆ ಬೇಡಿಕೊಳ್ಳೋದಂದರೆ ಕನ್ನಡ ಆದಷ್ಟು ನೀವೆಲ್ಲರೂ ಕನ್ನಡದವ್ರ ಖರೆ. ಆದರೂ ನಾ ಹೇಳೋದು ಒಂದೀಟು ರಿಕ್ವೆಸ್ಟ್ ಅಂದ್ರೆ ಕನ್ನಡಕ್ಕೆ ಒಂದೀಟು ಮಕ್ಕಳಿಗೆ ಒಂದೀಟು ಮನ್ಯಾಗ ಸಾಹಿತ್ಯ ಕನ್ನಡದೊಳಗೆ ಏನು ಅಕ್ಷರ ಅದಾವಲ್ರಿ ಅವು ರತ್ನಗಳಿದ್ದಂಗೆ ಅದಾವ್ರಿ. ರತ್ನಗಳು ಒಂದು ಸ್ವರಕ್ಕೆ ಒಂದು ಇದಕ್ಕೆ ನಾವು ಮಾತಾಡ್ಬೇಕಾದ್ರೆ ಕನ್ನಡ ಮಾತಾಡ್ಬೇಕು ಕುಣಿಬೇಕು ಅನ್ನಿಸ್ತದೆ ರೀ. ಆ ರೀತಿ ಇಂಗ್ಲೀಷ್ ಒಳಗೆ ಬರೋದಿಲ್ಲ, ತಿಸ್ಸ ಪಸ್ಸ ಕಸ ಅಂತೇಳಿ ಚಾಲು ಆಗಿಬಿಡ್ತದೆ ರೀ. ಅದಕ್ಕೆ ನಮಗೊಂದು ಈಟ ಕನ್ನಡನ ಇಂಗ್ಲೀಷ್ ಮೀಡಿಯಮ್ ಆದ್ರೂ ನಾ ಏನು ಒಂದು ಧೈರ್ಯ ಮಾಡೀನಿ ರೀ. ಪೂರ್ವದಿಂದ ಇದು ಸೆಂಟ್ ಜೋಸೆಫ ಸ್ಕೂಲ್ ಐತಲ್ರಿ, ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ರೀ. ಅದಕ್ಕೆ ನನ್ನ ಮಗಳು ಕಲಿತಿದ್ದಳ್ರಿ. ಆದರೂ ನಾ ಹೋಗಿ ಹೇಳೀನಿ ರೀ ಪ್ರಿನ್ಸಿಪಾಲ್ಗೆ, ಸರ್ ಕನ್ನಡಕ್ಕೆ ಒಂದಿಟ್ಟು ಪ್ರಾತಿನಿಧ್ಯ ಕೊಡ್ರಿ. ಕನ್ನಡ ಕೊಡೋದಿಲ್ಲ ರೀ ಅಂತಂದ್ರೆ ಅವರು. ಎಲ್ಲ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ರೀ ಇದು, ಆದರೂ ನಿಮ್ಮನ್ನು ಚೀಫ್ ಗೆಸ್ಟ್ ಅಂತ ಬಳಸ್ತು, ನೀವು ಇಂಗ್ಲೀಷ್ ತಗೊಂಡು ಮಾತಾಡ್ಬೇಕಂದ್ರೆ ರೀ ನನಗೆ ಸಮಸ್ಯೆ ಬಂತು ರೀ. ಸರ್ ನಾನು ಮಾತಾಡ್ತೇನೆ ರೀ, ನನಗೆ ಕಂಡೀಷನ್ ಹಾಕ್ಬೇಡಿ, ಇಂಗ್ಲೀಷಾಗ ಮಾತಾಡಬೇಕು ಕನ್ನಡ. ಆವತ್ತಿಂದ ನಾನು ಚೀಫ್ ಗೆಸ್ಟ್ ಅಂತ ಮಾಡಿದ್ರಿ ರೀ, ನಾ ಕನ್ನಡದಾಗ ಮಾತಾಡೀನಿ. ಯಾಕೆಂದ್ರೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ರೀ. ಆದರೂ ನಾನು ಬಂದಷ್ಟು ನಾ ಅಂದ್ರೆ ಕನ್ನಡದ ಇಂಗ್ಲೀಷಿಂದ ಮಾತಾಡ್ತೀನಿ ರೀ. ಆದ್ರೆ ನಮ್ಗೆ ಅದರ ಬಗ್ಗೆ ಒಂದು ಇದಾಗಬೇಕಲ್ಲ. ಮತ್ತು ಏನು ಮಾಡೀನಿ ರೀ, ನಮ್ಮ ತಾಯಿಯವ್ರ ಹೆಸರಲ್ಲೇ 6ನೇದೊಳಗೆ ಕನ್ನಡದಾಗ ಯಾರು ಫಸ್ಟ್ ಬರ್ತಾರಲ್ಲ ಅವ್ರಿಗೆ 500 ರೂಪಾಯಿ ಬಹುಮಾನ ಘೋಷಣೆ ಮಾಡೀನಿ. ಅವತ್ತಿನಿಂದ ಇಲ್ಲಿ ತನಕ ಕೊಟ್ಕೊಂತ ಬರತ್ತೆ. ಯಾಕಂದ್ರೆ ನಾನು ಕನ್ನಡ ಬೆಳಿಬೇಕು ರೀ. ಮತ್ತು ಆಲ್ಮೋಸ್ಟ್ ನಾ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ದವಲ್ಲ ರೀ, ಅಲ್ಲಿ ಕನ್ನಡಕ್ಕೆ ಪ್ರಾತಿನಿಧ್ಯ ಕೊಡ್ತಾನಂದ್ರೆ ನಮ್ಮ ತಾಯಿಯವ್ರ ಹೆಸರಲ್ಲಿ 1000 ರೂಪಾಯಿ ಕೊಡೋಕೆ ರೆಡಿ. ಕನ್ನಡಕ್ಕೆ ರೀ, ಉಳ್ಕಿದ ಭಾಷೆ ನನಗಿದಿಲ್ಲ. ಯಾಕಂದ್ರೆ ಕನ್ನಡ ಬೆಳೆಸ್ಬೇಕನ್ನೋದು ನನ್ನ ಉದ್ದೇಶ. ಅದಕ್ಕಾಗಿ ನನ್ನ ಅಂಗಡಿ ಸರ್ ಇಲ್ಲಿ ತನಕ ಕರೆದ, ಇಲ್ಲಿ ತನಕ ನನಗೊಂದು 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಗಣ್ಯ ಮಾನ್ಯರಿಗೆ ವಂದಿಸಿ. ನನ್ನ ಕವನದ ಶೀರ್ಷಿಕೆ ಕನ್ನಡ ಸಾಹಿತ್ಯ ನಡೆದು ಬಂದದ. ಕನ್ನಡ ಉಳಿಸಲು ಕನ್ನಡ ಬೆಳೆಸಲು ಹುಟ್ಟಿದೆ ಕನ್ನಡ ಸಾಹಿತ್ಯ ಪರಿಷತ್ತು. ಭಾಷೆಯ ಬಳಸಲು ಜಾಗೃತಿ ಮೂಡಿಸಲು ಕಂಕಣ ಕಟ್ಟಿಹುದು ಸಾಹಿತ್ಯ ಪರಿಷತ್ತು.
ಕನ್ನಡ ಆಳಲಿ, ಕನ್ನಡ ಬಾಳಲಿ, ಕನ್ನಡ ಜನರ ಬಾಳಲ್ಲಿ. ಆ ಅಂಕುಶವಿಟ್ಟರೂ ಬೆಳೆಯುತ್ತಿರಲಿ ನಾಡಿನ ಮನೆಗಳ ಮನದಲ್ಲಿ. ಎಕ್ಕಡ ಎನ್ನಡ ನಡುವಲಿ ಕನ್ನಡ, ಬಾಳಿದೆ ಬೆಳೆದಿದೆ 2000 ವರ್ಷ. ಕನ್ನಡ ಜನತೆಗೆ ಹಸಿರು ಉಸಿರನ್ನು ನೀಡಿ ಹಲ್ಮಿಡಿ ಶಾಸನ ತಂದಿದೆ ಹರ್ಷ. ಕನ್ನಡ ಸಾಂಸ್ಕೃತಿಕ ಶ್ರೀಮಂತ ಸಂಸ್ಥೆ, 6 ಲಕ್ಷಕ್ಕೂ ಅಧಿಕ ಸದಸ್ಯರ ಸಂಖ್ಯೆ. ಓದಬಲ್ಲವರು ಸಂಸ್ಥೆಯ ಭಾಗ, ನಾದಬಲ್ಲವರು ಸಂಗೀತ ರಾಗ. ಭಾಷೆಗೆ ನಾಲ್ವಡಿ ಒಡೆಯರ ಪ್ರೀತಿಯುಂಟು, ಬೆಳೆದು ನಿಲ್ಲಲು ಕನ್ನಡ ಕಣ್ವರು ಉಂಟು. ಮನುಷ್ಯ ಜಾತಿ ತಾನೊಂದೇ ವಲಂ, ಪಂಪ ಜಗದಿ ಹಬ್ಬಿದೆ ಕನ್ನಡ ಕಸ್ತೂರಿ ಕಂಪ. ತಾಲೂಕು ಜಿಲ್ಲೆಯಲ್ಲಿ ಪುಸ್ತಕದ ಸಂತೆ, ಓದಿನ ಅಭಿರುಚಿ ಬೆಳೆಸುವ ಚಿಂತೆ. ರಿಯಾಯಿತಿ ದರದಲ್ಲಿ ಪುಸ್ತಕ ಕೊಂಡು, ಓದಿದ ಮನುಜ ಆಗಿಹೆನು ಗಂಡು. ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ಉಂಟು, ಕರ್ನಾಟಕ ರಾಜ್ಯೋತ್ಸವ ಆಚರಣೆಯೂ ಉಂಟು. ಪುಸ್ತಕ ವಿಮರ್ಶೆ ಪ್ರಶಂಸೆಗಳುಂಟು, 7,000 ಗ್ರಂಥ ಭಂಡಾರ ಉಂಟು. ಕನ್ನಡ ನುಡಿ ನಿಯತಕಾಲಿಕೆಯುಂಟು, ತ್ರೈಮಾಸಿಕ ಪತ್ರಿಕೆ ಸುದ್ದಿಗಳುಂಟು. ಹೋಬಳಿ ತಾಲೂಕು ಜಿಲ್ಲಾ ಸಾಹಿತ್ಯ ಘಟಕ, ವಿಕೇಂದ್ರೀಕರಣದಿ ಬೆಳೆದ ಪರಿಷತ್ತು ರಾಜ್ಯ ಘಟಕ. 18 ವರ್ಷಕ್ಕೆ ಸದಸ್ಯತ್ವ ಉಂಟು, ಮತ ಚಲಾಯಿಸುವ ಹಕ್ಕುಗಳುಂಟು. ಉನ್ನತ ನಾಯಕತ್ವಕ್ಕೆ ಮನ್ನಣೆಯುಂಟು, ಪ್ರಜಾಪ್ರಭುತ್ವದ ಗಟ್ಟಿ ಬೇರುಗಳುಂಟು. ಹೊರನಾಡಿನಲ್ಲೂ ಬೀಳುಗಳುಂಟು, ಹೊರನಾಡಿನಲ್ಲೂ ಬೀಳಲುಗಳುಂಟು. ಬಿಟ್ಟಿಲ್ಲ ಹೊರನಾಡು ಕನ್ನಡಿಗರ ನಂಟು. ಗಡಿಯಾಚೆ ಕನ್ನಡ ಉಳಿಸುವ ಆಸೆ, ಸಮ್ಮೇಳನ ನಡೆಸುತ್ತಾ ಉಳಿದಿದೆ ಭಾಷೆ. ಗೌರವ ಸದಸ್ಯತ್ವದ ಗೌರವ ಉಂಟು, ದತ್ತಿ ಪ್ರಶಸ್ತಿ ಉಪನ್ಯಾಸಗಳು ಉಂಟು. 1915 ಆವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಉದಯ 1915 ಆವತ್ತು ಸರ್ವ ಕನ್ನಡಿಗರ ಪರಿಶ್ರಮದಿ ಹೆಮ್ಮರವಾಗಿ ಬೆಳೆದಿದೆ ಇವತ್ತು. ಸರ್ವ ಕನ್ನಡಿಗರ ಪರಿಶ್ರಮದಿ ಹೆಮ್ಮರವಾಗಿ ಬೆಳೆದಿದೆ ಇವತ್ತು. ಸಾಹಿತ್ಯಾಸಕ್ತರನ್ನು ಸೃಷ್ಟಿಸಿತು, ಕೈ ಮಾಡಿ ತನ್ನತ್ತ ಸೆಳೆಯುತ್ತಾ. ಸಾಹಿತ್ಯಾಸಕ್ತರನ್ನು ಸೃಷ್ಟಿಸಿತು, ಕೈ ಮಾಡಿ ತನ್ನತ್ತ ಸೆಳೆಯುತ್ತಾ. ನಾಡಿನ ಪ್ರತಿ ಮೂಲೆಗೆ ಪಸರಿಸಿತು, ಕನ್ನಡದ ಕಂಪನ್ನು ಸೂಸುತ್ತಾ. ನಾಡಿನ ಪ್ರತಿ ಮೂಲೆಗೆ ಪಸರಿಸಿತು, ಕನ್ನಡದ ಕಂಪನ್ನು ಸೂಸುತ್ತಾ. ಕಟಿಬದ್ಧ ಕನ್ನಡದ ರಕ್ಷಣೆಗೆ ನಿರಂತರ ಪ್ರೋತ್ಸಾಹ ಕವಿಗಳಿಗೆ. ಕಟಿಬದ್ಧ ಕನ್ನಡದ ರಕ್ಷಣೆಗೆ ನಿರಂತರ ಪ್ರೋತ್ಸಾಹ ಕವಿಗಳಿಗೆ. 8 ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡಾಂಬೆಯ ಮಡಿಲಿಗೆ. 8 ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡಾಂಬೆಯ ಮಡಿಲಿಗೆ. ಕನ್ನಡದ ಪುಸ್ತಕ ಪ್ರಕಟಣೆ, ನಾಡು ನುಡಿಯ ಸಂರಕ್ಷಣೆ. ಕನ್ನಡದ ಪುಸ್ತಕ ಪ್ರಕಟಣೆ, ನಾಡು ನುಡಿಯ ಸಂರಕ್ಷಣೆ. ಕನ್ನಡ ಭಾಷೆಯ ಬಲವರ್ಧನೆ, ಪರಿಷತ್ತಿನ ಪ್ರಮುಖ ಮನ್ನಣೆ. ಕನ್ನಡ ಭಾಷೆಯ ಬಲವರ್ಧನೆ, ಪರಿಷತ್ತಿನ ಪ್ರಮುಖ ಮನ್ನಣೆ. ನಡೆಯುವುದು ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನ. ನಡೆಯುವುದು ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನ. ಕನ್ನಡಿಗರು ಸಕ್ರಿಯರು ಹರುಷದಿ ಅರಿಯಲು ಕನ್ನಡದ ಜ್ಞಾನ. ಕನ್ನಡಿಗರು ಸಕ್ರಿಯರು ಹರುಷದಿ ಅರಿಯಲು ಕನ್ನಡದ ಜ್ಞಾನ. ಗಟ್ಟಿಯಾಗಲಿ ಸಾಹಿತ್ಯ ಪರಿಷತ್ತು ಬರುವ ದಿನಗಳಲ್ಲಿ ಮತ್ತಷ್ಟು. ಗಟ್ಟಿಯಾಗಲಿ ಸಾಹಿತ್ಯ ಪರಿಷತ್ತು ಬರುವ ದಿನಗಳಲ್ಲಿ ಮತ್ತಷ್ಟು. ಕನ್ನಡ ಭಾಷೆಯ ಗಮ್ಮತ್ತು ತಿಳಿಯುವಂತಾಗಲಿ ಈ ಇಡೀ ಜಗತ್ತು. ಕನ್ನಡ ಭಾಷೆಯ ಗಮ್ಮತ್ತು ತಿಳಿಯುವಂತಾಗಲಿ ಇಡೀ ಜಗತ್ತು. ಕರ್ನಾಟಕ ಸಾಹಿತ್ಯ ಪರಿಷತ್ತು ಬೆಂಗಳೂರಿನ ಚಾಮರಾಜಪೇಟೆಯ ಪಂಪ ಮಹಾಕವಿಯ ರಸ್ತೆಯ ಕಟ್ಟಡದಲ್ಲಿ, ಬೆಂಗಳೂರಿನ ಶ್ರೀಕೃಷ್ಣರಾಜ ಪರಿಷನ್ ಮಂದಿರದಲ್ಲಿ 1915 ಜನ್ಮ ತಾಳಿತು. ಕರ್ನಾಟಕ ಸಾಹಿತ್ಯ ಪರಿಷತ್ತು ಎಂಬ ನಾಮಕರಣ. ಬೆಳೆಯಿತು ಕನ್ನಡ ಸಾಹಿತ್ಯ ಪರಿಷತ್ತು. 1935 ಕನ್ನಡ ಸಾಹಿತ್ಯ ನಾಮಕರಣ. 4 ದಿಕ್ಕುಗಳಂತೆ ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಇತಿಹಾಸ ಮೆಟ್ಟಲುಗಳಾದವು. ಕನ್ನಡ ಸಾಹಿತ್ಯ ಪರಿಷತ್ತು ಕಟ್ಟಡದಲ್ಲಿ 2 ಕಣ್ಣುಗಳಂತೆ ಸಭಾಂಗಣ ಗ್ರಂಥಾಲಯ ನಿರ್ಮಾಣಗೊಂಡವು. ಕುವೆಂಪು ಬಾಳ್ಗೆರೆಯವರು ಪ್ರಥಮ ಅಧ್ಯಕ್ಷರಾದರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಘೋಷಣೆ ಮೊಳಗಿತು.
ಕರ್ನಾಟಕ ಏಕೀಕರಣ ಹೋರಾಟದಲ್ಲಿ ಸಾಹಿತ್ಯ ಪರಿಷತ್ತಿನ ಅಪಾರ ಕೊಡುಗೆ. ವಿವಿಧ ದತ್ತಿ ನಿಧಿಗಳ ಆಗಾರವೇ ಕಾರ್ಯಕ್ರಮದ ಆಧಾರ. ಮೈಸೂರಿನ ರಾಜರ್ಷಿ ನಾಲ್ವಡಿ ಕೃಷ್ಣರಾಜರ ಕಲ್ಪನೆಯ ಕೂಸೆ ಕನ್ನಡ ಸಾಹಿತ್ಯ ಪರಿಷತ್ತು. ಶಿವನ 3 ಕಣ್ಣುಗಳಂತೆ ವ್ಯಾಕರಣ ಚರಿತ್ರೆ ನಿಘಂಟು ರೂಪುಗೊಂಡವು. ಕನ್ನಡ ಆಸಕ್ತರಿಗೆ ಕನ್ನಡ ಪ್ರವೇಶ ಕಾವ ಜಾಣ ರತ್ನ ಪರೀಕ್ಷೆಗಳನ್ನು ಮಾಡುತ್ತಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಭಾಷೆ ಸಾಹಿತ್ಯ ಕಲೆ ಸಂಸ್ಕೃತಿಯನ್ನು ಎತ್ತಿ ಹಿಡಿದಿದೆ. ಲಕ್ಷ ಲಕ್ಷ ಕನ್ನಡ ಪ್ರಿಯರಿಗೆ ಅಜೀವ ಸದಸ್ಯತ್ವ ನೀಡಿದೆ. ಸಿಕ್ಕಿತು ಜ್ಞಾನಪೀಠ ಪ್ರಶಸ್ತಿ. ಇದು ಕನ್ನಡ ಭಾಷೆಯ 8 ಮಂದಿಯ ಹೆಮ್ಮೆಯ ಕನಸು. ಇತ್ತೀಚೆಗೆ ಗೌರವ ಪ್ರಶಸ್ತಿ ಘೋಷಿಸಿದೆ. ಶ್ರೀ ಜಾನಪದ ವಿದ್ವಾಂಸರಾದ ಡಾ ಸಿ ರಾಮಚಂದ್ರಗೌಡ, ವಿಮರ್ಶಕ ಚಿಂತಕಿಯಾದ ಡಾ BS ಸುಮಿತ್ರಾ ಅವರಿಗೆ. ಕನ್ನಡ ಸಾಹಿತ್ಯ ಪರಿಷತ್ತು ಇಲ್ಲಿಯವರೆಗೆ 86 ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಸಿದ ಹೆಮ್ಮೆ ಕನ್ನಡ ಸಾಹಿತ್ಯ ಪರಿಷತ್ತಿನಾಗಿದೆ. ಕವನದ ಶೀರ್ಷಿಕೆ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ನಾಡಿನ ಮಹಾಸಂಸತ್ತು ಅಂತ. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ನಾಡಿನ ಮಹಾಸಂಸತ್ತು. ಕನ್ನಡ ಭಾಷೆಯ ಕಟ್ಟುವಲ್ಲಿ ನಿರಂತರವಾಗಿದೆ ಕನ್ನಡದ ಬೀಜ ಬಿತ್ತು. ಕನ್ನಡ ಭಾಷೆಯು ಸರಳ ಸುಲಲಿತ, ಪ್ರತಿದಿನವೂ ಬಳಸಿ. ಕನ್ನಡ ಭಾಷೆಯು ಸರಳ ಸುಲಲಿತ, ಪ್ರತಿದಿನವೂ ಬಳಸಿ ಎನ್ನುವುದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಭಿಮತ. ಸಾವಿರಾರು ವರ್ಷಗಳ ಇತಿಹಾಸ ನಮ್ಮ ಹೆಮ್ಮೆಯ ಕನ್ನಡಕ್ಕೆ. ಸಾವಿರಾರು ವರ್ಷಗಳ ಇತಿಹಾಸ ನಮ್ಮ ಹೆಮ್ಮೆಯ ಕನ್ನಡಕ್ಕೆ ಶತಕ ಬಾರಿಸಿದ ಶತಮಾನೋತ್ಸವ ಆಚರಿಸುವ ಭಾಗ್ಯ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಕ್ಕೆ. ವಿಶ್ವದಲ್ಲೇ ಜೇನಹನಿಯ ರುಚಿಯ ಭಾಷೆ ಕನ್ನಡ. ವಿಶ್ವದಲ್ಲೇ ಜೇನಹನಿಯ ರುಚಿಯ ಭಾಷೆ ಕನ್ನಡ. ಅದನ್ನು ಉಳಿಸಿ ಬೆಳೆಸೋದಲ್ಲ, ಅನುದಿನವೂ ಆಡುವ ಭಾಷೆಯಲ್ಲಿ ಬಳಸಿ ಕನ್ನಡ. ನಿರಂತರವಾಗಿ ಸಾಗುತ್ತಿರಲಿ ಯಶಸ್ವಿ ಸಮ್ಮೇಳನಗಳಿಂದ ಪರಿಷತ್ತಿನ ಕಾರ್ಯ. ನಿರಂತರವಾಗಿ ಸಾಗುತ್ತಿರಲಿ ಯಶಸ್ವಿ ಸಮ್ಮೇಳನಗಳಿಂದ ಪರಿಷತ್ತಿನ ಕಾರ್ಯ. ಎಲ್ಲಿಯೂ ಮಾತಾಡಬಲ್ಲೆ ಕನ್ನಡ ಭಾಷೆ ನನ್ನ ತಾಯ್ನುಡು ಎನ್ನುವುದೇ ನನ್ನ ಧೈರ್ಯ. ಕನ್ನಡ ಸಾಹಿತ್ಯ ಪರಿಷತ್. ಶತಕದ ಮೇಲೆ 10, ಶತಕದ ಮೇಲೆ 10. ಓ ಪರಿಷತ್ತೇ 10 ಇನ್ನೂ ಮೇಲೆ 10. ಓ ಪರಿಷತ್ತೇ 10 ಇನ್ನೂ ಮೇಲೆ 10. ಸಂಸ್ಥಾಪನಾ ದಿನದ ಇಂದಿನ ಮಹತ್ತು. 1915ರಲ್ಲಿ ಇದಕ್ಕೆ ಅಡಿಪಾಯ ಬಿತ್ತು. 1915ರಲ್ಲಿ ಇದಕ್ಕೆ ಅಡಿಪಾಯ ಬಿತ್ತು. ಸಾಹಿತ್ಯಾಸಕ್ತರ ಪರಿಶ್ರಮದಿ ಯಾವತ್ತು, ಸಾಹಿತ್ಯಾಸಕ್ತರ ಪರಿಶ್ರಮದಿ ಯಾವತ್ತು. ನಮ್ಮ ಭಾಷೆ, ನಮ್ಮ ಮಾತೃಭಾಷೆಯ ರಕ್ಷಣೆಗೆ, ಸಾಧಾರಣ ಅಸಾಧಾರಣ ಕವಿ ಮನೆಗಳಿಗೆ, ನಮ್ಮ ಮಾತೃಭಾಷೆಯ ರಕ್ಷಣೆಗೆ ಸಾಧಾರಣ ಅಸಾಧಾರಣ ಕವಿ ಮನೆಗಳಿಗೆ, ನಾಡ ನುಡಿ ಗಡಿ ಜಲ ಸಂರಕ್ಷಣೆಗೆ ಸಮರ್ಪಿತವಾಯಿತು ತಾಯಿ ಭುವನೇಶ್ವರಿಗೆ. ಬೆಳೆಯಲಿ ಇನ್ನೂ ಬೆಳೆದು ಬೆಳಕಾಗಲಿ, ಬೆಳೆಯಲಿ ಇನ್ನೂ ಬೆಳೆದು ಬೆಳಕಾಗಲಿ. ಭೇದ ಭಾವ ತಾರತಮ್ಯವಿದ್ದರೆ ತೊಲಗಲಿ. ಕನ್ನಡದ ಕಣಕಣವ ನಮ್ಮ ಜನರು ಅರಿಯುವಂತಾಗಲು ನಮ್ಮ ಅಭಿಮಾನಿ ಸಾಹಿತ್ಯ ಪರಿಷತ್ತು ತನ್ನ ಸಾಮರ್ಥ್ಯ ಇನ್ನೂ ಮುಡಿಪಾಗಿಸಲಿ. ಸದಭಿರುಚಿಯಂಥ ಬೆಳೆಯುತ್ತಿರುವ ಬಳ್ಳಿಗಳಿಗೂ, ಸದಭಿರುಚಿಯಂಥ ಬೆಳೆಯುತ್ತಿರುವ ಬಳ್ಳಿಗಳಿಗೂ ಆಶ್ರಯ ಆಗುತ್ತಿರಲಿ. ಇಂತಹ ಸಾಧಾರಣ ವೇದಿಕೆಗಳಿಗೂ ಮನ್ನಣೆ ಮಾನ್ಯತೆ ಸಿಗಲಿ. ಇದುವೇ ಇಲ್ಲಿಯ ನಮ್ಮೆಲ್ಲ ಸಹೃದಯ ಮನಗಳ ರಂಗಳದಲ್ಲಿ ಇದುವೇ ಇಲ್ಲಿಯ ನಮ್ಮೆಲ್ಲ ಸಹೃದಯ ಮನಗಳಲ್ಲಿ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡ ನಾಡು ನುಡಿಗಾಗಿ, ಕನ್ನಡ ನಾಡು ನುಡಿಗಾಗಿ ಕಟ್ಟಿದ ಸಾಹಿತ್ಯ ಪರಿಷತ್ತು. ಕನ್ನಡ ನಾಡು ನುಡಿಗಾಗಿ ಕಟ್ಟಿದ ಸಾಹಿತ್ಯ ಪರಿಷತ್ತು. ಕನ್ನಡಕ್ಕಾಗಿ ದುಡಿದವರನ್ನು ಸ್ಮರಿಸೋಣ ಬನ್ನಿ ಸ್ನೇಹಿತರೆ. ಕನ್ನಡಕ್ಕಾಗಿ ದುಡಿದವರನ್ನು ಸ್ಮರಿಸೋಣ ಬನ್ನಿ ಸ್ನೇಹಿತರೆ. ರಾಜ ಋಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ರಾಜ ಋಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ, ಸರ್ ಮಿರ್ಜಾ ಇಸ್ಮಾಯಿಲ್ ಇವರೆಲ್ಲರೂ ರೂಪಿಸಿದ ಸಾಹಿತ್ಯ ಪರಿಷತ್ತು. ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿ, ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿ ಬೆಳೆಸಿದ ಎಂ ನಂಜುಂಡಯ್ಯ, DVG, BM ಶ್ರೀ ರಕ್ಷಿಸಿದ ಮಹನೀಯ ತೊಟ್ಟಿಲು. ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಕಲೆ ಸಂಗೀತ ಉತ್ಸವ, ಕರ್ನಾಟಕದ ಮೂಲೆಗಳಲ್ಲಿ ಕಲೆ ಸಂಗೀತ ಉತ್ಸವ, ಜಾತ್ರೆಗಳು ರೂಪಿಸಿಕೊಂಡು ಸಾಗುತ್ತಿದೆ ಕನ್ನಡ ಶಕ್ತಿ. ಅದುವೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು.
ಚಾಗುತ್ತಿದೆ ಕನ್ನಡ ಶಕ್ತಿ, ಅದುವೇ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು. ಕನ್ನಡಕ್ಕಾಗಿ ದುಡಿಯುತ್ತಿದೆ, ಕನ್ನಡ ಜ್ಯೋತಿಯ ಹಚ್ಚಿದೆ, ನಾಡಿನೆಲ್ಲೆಡೆ ಬೆಳಕನ್ನು ಹರಡುತ್ತಿದೆ. ಮನುಷ್ಯ ಜಾತಿ ತಾನೊಂದೇ ವಲಂ ಎಂಬ ಧ್ಯೇಯವಾಕ್ಯವ ಪಡೆದಿದೆ. ಪಂಪ ಹೇಳಿದ ಈ ಧ್ಯೇಯವಾಕ್ಯ ನಾಡಿನೆಲ್ಲೆಡೆ ಮೊಳಗುತ್ತಿದೆ. ಪಂಪ ಹೇಳಿದ ಈ ಧ್ಯೇಯವಾಕ್ಯ ನಾಡಿನೆಲ್ಲೆಡೆ ಮೊಳಗುತ್ತಿದೆ. ಕರ್ನಾಟಕ ಸಾಹಿತ್ಯ ಪರಿಷತ್ತು ಎಂಬ ಹೆಸರನ್ನು ಪಡೆದಿತ್ತು. ಅಂದು ಕನ್ನಡ ಸಾಹಿತ್ಯ ಪರಿಷತ್ತು ಎಂದು ಮರುನಾಮಕರಣ ಪಡೆದಿದೆ. ಇಂದು ಕನ್ನಡ ಸಾಹಿತ್ಯ ಪರಿಷತ್ತು ಎಂದು ಮರುನಾಮಕರಣ ಪಡೆದಿದೆ. ಇಂದು ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಚಾಲನೆ ಪಡೆಯಿತು ಈ ಪರಿಷತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಚಾಲನೆ ಪಡೆಯಿತು ಈ ಪರಿಷತ್ತು. ಸರ್ ಎಂ ವಿಶ್ವೇಶ್ವರಯ್ಯನವರಿಂದ ಸ್ಥಾಪನೆಗೊಂಡಿತು ಈ ಪರಿಷತ್ತು. ಸರ್ ಎಂ ವಿಶ್ವೇಶ್ವರಯ್ಯನವರಿಂದ ಸ್ಥಾಪನೆಗೊಂಡಿತು ಈ ಪರಿಷತ್ತು. ಕನ್ನಡ ನಾಡು ನುಡಿಯ ರಕ್ಷಣೆಗಾಗಿ ಪಣವ ತೊಟ್ಟು ಹೆಮ್ಮರವಾಗಿದೆ ಇಂದು. ಕನ್ನಡ ನಾಡು ನುಡಿಯ ರಕ್ಷಣೆಗಾಗಿ ಪಣವ ತೊಟ್ಟು ಹೆಮ್ಮರವಾಗಿದೆ ಇಂದು. ಕನ್ನಡಾಭಿಮಾನಿಗಳಿಗೆ ಇದು ಕಾಮಧೇನು, ಹೊಸ ಪ್ರತಿಭೆಗಳಿಗೆ ಇದು ಕಲ್ಪವೃಕ್ಷ. ಕನ್ನಡಾಭಿಮಾನಿಗಳಿಗೆ ಇದು ಕಾಮಧೇನು, ಹೊಸ ಪ್ರತಿಭೆಗಳಿಗೆ ಇದು ಕಲ್ಪವೃಕ್ಷ. ಗಡಿ ಭಾಗಗಳ ಭಾಷೆಗಳ ಗುಂಗಿನಲ್ಲಿ ಕಳೆದು ಹೋಗುತ್ತಿರುವ ಕನ್ನಡವ ಬೆಳೆಸುವ ಕಾರ್ಯವು ನಡೆಯುತ್ತಿದೆ. ಕನ್ನಡಕ್ಕೆ ಅಗ್ರಸ್ಥಾನವ ದೊರಕಿಸಿದೆ. ಅನೇಕರು ಆಗಿ ಹರಿದಕ್ಕೆ ಅನೇಕ ಕೊಡುಗೆಗಳ ನೀಡುತ್ತಲಿ. ಅನೇಕರು ಆಗಿ ಹರಿದಕ್ಕೆ ಅನೇಕ ಕೊಡುಗೆಗಳ ನೀಡುತ್ತಲಿ. ಸಮ್ಮೇಳನಗಳನೇಕ ನಡೆದಿಹವಿಲ್ಲಿ ಒಂದೊಂದು ಮುತ್ತಿನಂತೆ. ಕನ್ನಡ ಬನ್ನಿ ನನ್ನ ಸಂಗಡ ಎಂಬಂತೆ ಎಲ್ಲರನ್ನು ಕೂಡಿಸಿಕೊಂಡು ಸಾಹಿತ್ಯ ಕೃಷಿಯ ಮಾಡುತ್ತಿದೆ. ಕನ್ನಡ ಬನ್ನಿ ನನ್ನ ಸಂಗಡ ಎಂಬಂತೆ ಎಲ್ಲರನ್ನು ಕೂಡಿಸಿಕೊಂಡು ಸಾಹಿತ್ಯ ಕೃಷಿಯ ಮಾಡುತ್ತಿದೆ. ಬಾನೆತ್ತರಕ್ಕೆ ಹಾರಿಸುತ್ತಿದೆ ಕನ್ನಡ ಬಾವುಟ. ಏನೇ ಬರಲಿ ಒಗ್ಗಟ್ಟಿರಲಿ, ಕನ್ನಡಿಗರು ನಾವೆಂಬ ಹೆಮ್ಮೆ ಇರಲಿ. ಏನೇ ಬರಲಿ ಒಗ್ಗಟ್ಟಿರಲಿ, ಕನ್ನಡಿಗರು ನಾವೆಂಬ ಹೆಮ್ಮೆ ಇರಲಿ. ಕನ್ನಡ ತೇರನ್ನು ಎಳೆಯುತ್ತ ನಾವು ಸಾಹಿತ್ಯ ಪರಿಷತ್ತನ್ನು ಬೆಳೆಸೋಣ. ಕನ್ನಡ ತೇರನ್ನು ಎಳೆಯುತ್ತ ನಾವು ಸಾಹಿತ್ಯ ಪರಿಷತ್ತನ್ನು ಬೆಳೆಸೋಣ. ಯಶೋಗಾಥೆ. ಪ್ರಾಂತೀಯ ವಿಭಿನ್ನತೆಯ ಆಗರವಾಗಿತ್ತು ಮೈಸೂರು ಸಂಸ್ಥಾನ. ಪ್ರಾಂತೀಯ ವಿಭಿನ್ನತೆಯ ಆಗರವಾಗಿತ್ತು ಮೈಸೂರು ಸಂಸ್ಥಾನ. ಕನ್ನಡ ನುಡಿಯ ಅಸ್ತಿತ್ವವನ್ನೇ ಮರೆತಿತ್ತು ಕನ್ನಡ ಜನ. ಕನ್ನಡ ನಾಡಿನ ಅಸ್ತಿತ್ವವನ್ನೇ ಮರೆತಿತ್ತು ಕನ್ನಡ ಜನ. ಮಾಡಿ ಮೈಸೂರು ಸಂಪದ್ಭ್ಯುದಯ ಸಮಾಜದ ನಿರ್ಮಾಣ. ಮಾಡಿ ಮೈಸೂರು ಸಂಪದ್ಭ್ಯುದಯ ಸಮಾಜದ ನಿರ್ಮಾಣ. ಭಾಷಾಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತರು ಮೈಸೂರು ದಿವಾನ. ಭಾಷಾಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತರು ಮೈಸೂರು ದಿವಾನ. ಜೊತೆಗೂಡಿತು ನಾಲ್ವಡಿ ಕೃಷ್ಣರಾಜರ ದೂರದರ್ಶಿತ್ವ. ಜೊತೆಗೂಡಿತು ನಾಲ್ವಡಿ ಕೃಷ್ಣರಾಜರ ದೂರದರ್ಶಿತ್ವ. ಮಿರ್ಜಾ ಇಸ್ಮಾಯಿಲ್ ಅವರದು ಇತ್ತು ಸಹಭಾಗಿತ್ವ. ಮಿರ್ಜಾ ಇಸ್ಮಾಯಿಲ್ ಅವರದು ಇತ್ತು ಸಹಭಾಗಿತ್ವ. ಕನ್ನಡದ ಕಟ್ಟಾಳುಗಳ ದಕ್ಷ ದೃಢ ನಾಯಕತ್ವ. ಕನ್ನಡದ ಕಟ್ಟಾಳುಗಳ ದಕ್ಷ ದೃಢ ನಾಯಕತ್ವ 1915ರಲ್ಲಿ ಮರುಗಳಿಸಿತು ಕನ್ನಡ ತನ್ನ ಅಸ್ತಿತ್ವ. 1915ರಲ್ಲಿ ಮರುಗಳಿಸಿತು ಕನ್ನಡ ತನ್ನ ಅಸ್ತಿತ್ವ. ಜನ್ಮ ತಾಳಿತು ಕನ್ನಡಿಗರ ಸಾಂಸ್ಕೃತಿಕ ಮೇರು ಸಂಸ್ಥೆ. ಜನ್ಮ ತಾಳಿತು ಕನ್ನಡಿಗರ ಸಾಂಸ್ಕೃತಿಕ ಮೇರು ಸಂಸ್ಥೆ. ಅವರ್ಣನೀಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಸ್ಮಿತೆ. ಅವರ್ಣನೀಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಸ್ಮಿತೆ. 3 ಲಕ್ಷಕ್ಕೂ ಅಧಿಕ ಸದಸ್ಯರೊಳಗೊಂಡ ಪ್ರಬಲತೆ. 3 ಲಕ್ಷಕ್ಕೂ ಅಧಿಕ ಸದಸ್ಯರೊಳಗೊಂಡ ಪ್ರಬಲತೆ. ಹೊರನಾಡಲ್ಲೂ ಬಿಳಲುಗಳನ್ನು ಬಿಟ್ಟ ಪ್ರಖರತೆ. ಹೊರನಾಡಲ್ಲೂ ಬಿಳಲುಗಳನ್ನು ಬಿಟ್ಟ ಪ್ರಖರತೆ. 1937ರಂದು ಚಾಮರಾಜನಗರದಲ್ಲಿ ಕಟ್ಟಡದ ಶಂಕುಸ್ಥಾಪನೆ. 1937ರಂದು ಚಾಮರಾಜನಗರದಲ್ಲಿ ಕಟ್ಟಡದ ಶಂಕುಸ್ಥಾಪನೆ. 1938ರಂದು ಶ್ರೀಕೃಷ್ಣ ಪರಿಷನ್ಮರಿಂದ ಉದ್ಘಾಟನೆ. 1938ರಂದು ಶ್ರೀಕೃಷ್ಣ ಪರಿಷನ್ಮರಿಂದ ಉದ್ಘಾಟನೆ. BM ಶ್ರೀ ಅವರಿಂದ ಸಿರಿಗನ್ನಡಂ ಗೆಲ್ಗೆ ಲಾಂಛನ ರಚನೆ. BM ಶ್ರೀ ಅವರಿಂದ ಸಿರಿಗನ್ನಡಂ ಗೆಲ್ಗೆ ಲಾಂಛನ ರಚನೆ. ಶ್ರೀ HV ನಂಜುಂಡಯ್ಯರಿಂದ ಅಧ್ಯಕ್ಷತೆಯ ಚಾಲನೆ. ಶ್ರೀ HV ನಂಜುಂಡಯ್ಯರಿಂದ ಅಧ್ಯಕ್ಷತೆಯ ಚಾಲನೆ. ಕನ್ನಡದ ಕೈಂಕರ್ಯ ಇಂದಿಗೂ ಸಾಗಿದೆ ನಿರಂತರ. ಕನ್ನಡದ ಕೈಂಕರ್ಯ ಇಂದಿಗೂ ಸಾಗಿದೆ ನಿರಂತರ.
70,000ಕ್ಕೂ ಹೆಚ್ಚು ಸಂಗ್ರಹಿತ ಗ್ರಂಥ ಭಂಡಾರ. 70,000ಕ್ಕೂ ಹೆಚ್ಚು ಸಂಗ್ರಹಿತ ಗ್ರಂಥ ಭಂಡಾರ. ಜಿಲ್ಲಾ ತಾಲೂಕು ಹೋಬಳಿ ಮಟ್ಟದಲ್ಲೂ ಕಸಾಪಾದ ಪ್ರಚಾರ. ಜಿಲ್ಲಾ ತಾಲೂಕು ಹೋಬಳಿ ಮಟ್ಟದಲ್ಲೂ ಕಸಾಪಾದ ಪ್ರಚಾರ. ಮೇಧಾವಿಗಳಿಂದ ಕನ್ನಡಕ್ಕಾಗಿ ಕೊಡುಗೆಗಳು ಅಪಾರ. ಮೇಧಾವಿಗಳಿಂದ ಕನ್ನಡಕ್ಕಾಗಿ ಕೊಡುಗೆಗಳು ಅಪಾರ. ಇಂದು 110ನೇ ಸಂಸ್ಥಾಪನಾ ದಿನಾಚರಣೆಯ ವಿಚಾರ. ಇಂದು 110ನೇ ಸಂಸ್ಥಾಪನಾ ದಿನಾಚರಣೆಯ ವಿಚಾರ ಗೋಷ್ಠಿ ಆಯೋಜಿಸಿ ತಿಳಿಸಿದರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾರ. ಗೋಷ್ಠಿ ಆಯೋಜಿಸಿ ತಿಳಿಸಿದರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾರ. ಸಾಹಿತ್ಯ ಪರಿಷತ್ತಿನ 110ನೇ ಒಂದು ಸಂಸ್ಥಾಪನಾ ದಿನಾಚರಣೆ ಹಾಗೂ ಕವಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಬಹಳಷ್ಟು ತಮ್ಮ ಒಂದು ಅನುಭವದ ಮಾತುಗಳನ್ನು ಹೇಳಿದಂಥ ಡಾಕ್ಟರ್ ಬಸವರಾಜ್ ಹೊಂಗಲ್ ಅವರು ಭಾಳ ಚೆನ್ನಾಗಿ ಮಾತಾಡಿದರು. ಅವರನ್ನು ನೆನೆಯುತ್ತಾ ಮತ್ತೇನು ಈಗ ಉಪನ್ಯಾಸ ನೀಡಿದಂಥ ನಮ್ಮ JSS ಪದವಿ ಪೂರ್ವ ಮಹಾವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾದಂಥ ಡಾಕ್ಟರ್ ಗೋವಿಂದರಾಜ್ ತಳ್ಕೋಡ್ ಸರ್ ಅವರೇ, ಅವರು ಭಾಳಷ್ಟು ಚೆನ್ನಾಗಿ ಮಾತಾಡಿದರು. ಅದೇ ರೀತಿಯಾಗಿ ಏನು ಈಗ ತಾನೇ ಇತ್ತೀಚೆಗೆ ಧಾರವಾಡ ವಕೀಲ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ನಮ್ಮ ಸ್ನೇಹಿತರು ಅಶೋಕ್ ಏನಿಗೆ ಸರ್ ಅವ್ರನ್ನೂ ಸದ್ಯಕ್ಕೆ ನಾವೆಲ್ಲ ಸನ್ಮಾನ ಮಾಡಬೇಕು. ಅದೆಲ್ಲ ಪದಾಧಿಕಾರ ಇರ್ಬೇಕಂತಿತ್ತು, ಕೆಲವಷ್ಟೇನೋ ಸೂಟಿ ಇದಕ್ಕಾಗಲ್ಲ ಅಂದ್ರೆ ಸರ್ ನೀವಾದರೂ ಬರ್ಬೇಕಂತ ಹೇಳಿದಾಗ ಆಯ್ತು ಸರ್ ನೀವು ಸನ್ಮಾನ ಅಂತ ಹೋಗ್ಬಿಟ್ರೆ ಹಂಗೆ ಉಪಸ್ಥಿತಿಯನ್ನು ತಕ್ಕೋ ಅಂದ್ರೆ ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ಅಶೋಕ್ ಏನಿಗೆ ಸರ್ ಬಂದಾರ, ಒಬ್ಬ ಒಳ್ಳೆಯ ವಕೀಲರು ಹೈಕೋರ್ಟ್ನಲ್ಲಿ ಮತ್ತು ಈಗ ಧಾರವಾಡದಲ್ಲಿ ಸದ್ಯಕ್ಕೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರನ್ನು ನೆನೆಯುತ್ತಾ ಮತ್ತು ನಮ್ಮ ಕವಿಗಳೆಲ್ಲ ಸುಮಾರು 12 ಕವಿಗಳು ತಮ್ಮ ಕವನ ವಾಚನವನ್ನು ಅಂದರೆ ಕನ್ನಡ ನಾಡು ಕುರಿತು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ನಡೆದು ಬಂದಂಥ ಒಂದು ಹಾದಿಯ ಕುರಿತು ತಮ್ಮದೇ ಆದಂಥ ಒಂದು ಅನುಭವದ ಒಂದು ವಾಚನವನ್ನು ಮಾಡಿದಂಥ ಎಲ್ಲ ಕವಿ ಹೃದಯ ಮನಸ್ಸುಗಳಿಗೆ ಮತ್ತು ಪ್ರಾರಂಭದಲ್ಲಿ ನಮ್ಮ ಕಣ್ವೀಸರು ನಮ್ಮ ನಾಡಗೀತೆಯನ್ನು ಪ್ರಸ್ತುತಪಡಿಸಿದರು. ನಮ್ಮೆಲ್ಲ ಪದಾಧಿಕಾರಿಗಳು, ನಮ್ಮ ತಾಲೂಕಿನ ಅಧ್ಯಕ್ಷರಂಥ ನಮ್ಮ ಕಣ್ವಿ ಸರ್ ಆಗಲಿ, ನಮ್ಮ ಜಿಲ್ಲಾ ಪದಾಧಿಕಾರಂಥ ಕೌಜುಲಿ ಸರು ಮತ್ತು ಹಡಗಲಿ ಸರು ಬಂದಂಥ ಎಲ್ಲ ನಮ್ಮ ಏನು ಕನ್ನಡ ತಾಲೂಕಿನ ಪದಾಧಿಕಾರಿಗಳೆಲ್ಲ, ನಮ್ಮ ಮಾರ್ತಂಡಪ್ಪ ಆಗಲಿ, ನಮ್ಮ ಕಣ್ವಿ ಸರ್ ಆಗಲಿ, ನಮ್ಮ ಬಾಗಲಕೋಟೆ ಮೇಡಮ್, ಕುಲಕರ್ಣಿ ಮೇಡಮ್, ಎಡಾಲ್ಮಿ, ಹೀಗೆ ಎಲ್ಲ ನಮ್ಮ ಧಾರವಾಡ ತಾಲೂಕಿನ ಕನ್ನಡದ ಅಭಿಮಾನಿಗಳನ್ನು ನೆನೆಯುತ್ತಾ ಮತ್ತೆಲ್ಲ ಶ್ರೀನಿವಾಸ ಪಾಟೀಲ್ ಶತಕದ ಕನ್ನಡ ಏನೋ ಮತದಾನದ ಜಾಗೃತಿ ಅಂದರೆ 100ಕ್ಕೆ 100 ಆಗಬೇಕಂತಕ್ಕಂಥದ್ದು. ಒಟ್ಟಿನಲ್ಲಿ ಎಲ್ಲ ಕಡೆ ಭಾಳಷ್ಟು ಎಲ್ಲ ಇಡೀ ನಮ್ಮ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು ಅದೇನೋ ಸ್ವೀಪ್ ಅಂತಕ್ಕಂಥ ಒಂದು ಇದು ಮಾಡ್ಕೊಂಡು ಬಹಳಷ್ಟು ಅದೆಲ್ಲ ಮಾಡಿಸೋದಕ್ಕೂ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಮತದಾನ ಮಾಡಬೇಕಂತಕ್ಕಂಥಿಟ್ಟು ತಾವು ಸದ್ಯ ಕವನವನ್ನು ವಾಸ ಮಾಡಿದ್ದಾರೆ. ಹಿರಿಯರು ನಮ್ಮೆಲ್ಲ RP ಕುಲಕರ್ಣಿ ಸರ್ ಭಾಳ ದಿವಸದಿಂದ ಅವರೆಲ್ಲ ನಮ್ಮ ಸಾಹಿತ್ಯ ಪರಿಷತ್ತಿನ ಸದಸ್ಯರವುದು. ಇಷ್ಟು ಈ ಒಂದು ಇಳಿಯ 80 ವರ್ಷದಲ್ಲಿ ಇನ್ನೂ ಸರ್ ಇಲ್ಲ ನಾವೊಂದು ಜಾಗೃತಿ ಕವನ ಓದ್ತೀವಿ ಅಂದ್ರೆ ಸರ್ ಸಮಯ ಆಗಿದ್ದಕ್ಕೆ ಭಾಳ ಅಂತ ಹೇಳಿದ್ವಿ. ಈ ರೀತಿಯಾಗಿ ನಾವೆಲ್ಲ ಬಂದಿರಿ. ಆರತಿ ಪಾಟೀಲ್ ಮೇಡಮ್ಮ, ಸುಧಾ ಕಬ್ಬೂರ್ ಮೇಡಮ್ಮ, ಎಲ್ಲರನ್ನೂ ನೆನೆಯುತ್ತೆ. ಮತ್ತು ನಾವು ಹೆಚ್ಚು ರಿಪೀಟ್ ಮಾಡ್ಲಿಕ್ಕೆ ಹೋಗೋಲ್ಲ. ಈಗಾಗಲೇ 8 ಗಂಟೆ ಆಗಿದೆ, 8 ಕಾರ್ಯಕ್ರಮ ಮುಗಿಸ್ಬೇಕಾಗ್ತೈತಿ. ಒಟ್ಟಿನಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಏನು ಯಾವ ಧ್ಯೇಯ ಧೋರಣೆಗಳು ಇಟ್ಟುಕೊಂಡು ಸ್ಥಾಪನೆ ಮಾಡಿದರು ಸಂಸ್ಥಾಪಕರೆಲ್ಲ ಎಲ್ಲ ನಮ್ಮ ನಾಲ್ವಡಿ ಕೃಷ್ಣರಾಜ್ ಒಡೆಯರಾಗಲಿ, ನಮ್ಮ ಏನು ಮೋಕ್ಷರಮಣ ವಿಶ್ವೇಶ್ವರಾಗಲಿ, ಇಸ್ಮಾಯಿಲ್ ಮಿರ್ಜಾ ಅವರಾಗಲಿ, ಅವರೆಲ್ಲ ಭಾಳಷ್ಟು ಒಂದು ತ್ಯಾಗ ಮಾಡಿದಂಥ ವ್ಯಕ್ತಿಗಳು. ನಮ್ಮದೇನೂ ಅಲ್ಲ, ಎಲ್ಲ ಅದಕ್ಕೆಲ್ಲ ಹಣಕಾಸು ನೆರವನ್ನು ಕೊಟ್ಟಂಥವ್ರು, ಅದಕ್ಕೆ ಒಳ್ಳೆಯ ಸಲಹೆ ಸೂಚನೆ ಕೊಟ್ಟಂಥ ಅಂಥ ಮಹನೀಯರು ಏನು ಸ್ಥಾಪನೆ ಮಾಡಿದಂಥ ಒಂದು ಪರಿಷತ್ತನ್ನು ನಾವೆಲ್ಲ ಹೇಗೆ ನಮ್ಮ ಹುಟ್ಟುಹಬ್ಬ ಮಾಡ್ತೇವೆ ಮನೆಯೊಳಗೆ, ಹಂಗೆ ಪ್ರತಿ ವರ್ಷ ನಾವೆಲ್ಲ ಮಾಡ್ತೀವಿ. ನಮ್ಮ ಸೌಭಾಗ್ಯ ಏನಪ್ಪ ಅಂದ್ರೆ 100 ವರ್ಷದ ಒಂದು ಕಾರ್ಯಕ್ರಮ ನಾವೇ ಮಾಡಿದ್ವಿ ಸರ್. ಇಲ್ಲೇ ಆಗಿತ್ತು ನಮ್ಮ ವೀರೇಂದ್ರ ಹೆಗಡೆ ಕಲಾಕ್ಷೇತ್ರ ಒಳಗೆ ನಮ್ಮ ಏನು ಪುಂಡ್ಲಿಕ್ ಹಾಲಂಬಿಯವರು ರಾಜ್ಯ ಅಧ್ಯಕ್ಷ ಆದಾಗ 2014ನೇ ಇಸ್ವಿಯೊಳಗೆ ಅತ್ಯಂತ ಚೆನ್ನಾಗಿ 2 ದಿವಸ ಕಾರ್ಯಕ್ರಮವನ್ನು ಮಾಡಿದಲ್ಲ. ಅವಾಗ ಸದ್ಯಕ್ಕೆ ನಮ್ಮ JSS ಶಿಕ್ಷಣ ಸಂಸ್ಥೆ ಭಾಳ ನಮಗೆ ಸಹಾಯ ಸಹಕಾರ ಮಾಡಿದ ಸದ್ಯ DV ನಮ್ಮ ಏನು ಕಾಮತ್ ಇದೆ, ನಮ್ಮ ಏನು ಹುಬ್ಬಳ್ಳಿ ಧಾರವಾಡ ಡೆಂಟಲ್ ಕಾಲೇಜ್ ಬಾಜುಕಿದೆಲ್ಲ, ಹೀಗೆ ವೀರೇಂದ್ರ ಹೆಗಡೆ ಕಲಾಕ್ಷೇತ್ರ ಅತ್ಯಂತ ಅದ್ಭುತವಾಗಿ ನಮ್ಮ ಏನು ಪುಂಡ್ಲಿಕ್ ಹಾಲಂಬಿ ಅವರಿದ್ದಾಗ 2 ದಿವಸ ಅದನ್ನು ಒಂದು ಶತಮಾನೋತ್ಸವ ಕಾರ್ಯಕ್ರಮ ಮಾಡಿದ್ವಿ. ಅವಾಗ ಸದ್ಯಕ್ಕೆ ಕನ್ನಡ ನಾಡು ನುಡಿಗಾಗಿ ದುಡಿದಂಥ ರಾಜ್ಯ ಮಟ್ಟದ ಕೆಲವಷ್ಟು ವ್ಯಕ್ತಿಗಳ ಸನ್ಮಾನ ಕಾರ್ಯಕ್ರಮ ಮಾಡಿದ್ವಿ. ರಾಜ್ಯ ಮಟ್ಟದ ಎಲ್ಲ ಒಂದು ಸಾಹಿತಿಗಳನ್ನ ಕರೆಸಿ ಅವರಿಂದ ಉಪನ್ಯಾಸ ಕಾರ್ಯಕ್ರಮ ಮಾಡಿದ್ವಿ. ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ಮಾಡ್ಕೊಂಡ್ವಿ. ಮತ್ತೀಗ 10 ವರ್ಷ ಆಯ್ತು. ಅಂದರೆ ನಾನು ಮೊದಲೇ 13ಕ್ಕೆ ಮಾಡಿದ್ವಿ, 14 ಆಯ್ತು. ಈಗ 10
ಏನು 110ನೇ ಒಂದು ಸಂಸ್ಥಾಪನಾ ದಿನಾಚರಣೆಯನ್ನು ಮಾಡ್ತಕ್ಕಂಥ ಈ ಒಂದು ಸುಸಂದರ್ಭದಲ್ಲಿ ನಾನು ಹೇಳೋದೇನಪ್ಪ ಅಂದ್ರೆ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರ ಸಂಖ್ಯೆ ಜಾಸ್ತಿ ಆಗಬೇಕು. ಆಮೇಲೆ ಈ ಒಂದು ಏನು ಯಾವ ಉದ್ದೇಶಕ್ಕಾಗಿ ಸ್ಥಾಪನೆ ಮಾಡಿದ್ದೀವಿ ಅದಕ್ಕಾಗಿ ಕನ್ನಡ ಒಂದು ಉಳಿಸಬೇಕು ಸರ್ ಹೇಳಲಿಕ್ಕೆ ಅದನ್ನು ಬೆಳೆಸುವಂಥ ನಿಟ್ಟಿನೊಳಗೆ ಒಳ್ಳೆಯ ರೀತಿ ಕೆಲಸ ಮಾಡಬೇಕಂತಕ್ಕಂಥ ನಿಟ್ಟಿನ ಭಾಳ ಚೆನ್ನಾಗಿ ಪ್ರಾಸ್ತಾವಿಕ ಮಾತನ್ನು ಮತ್ತು ಸದ್ಯಕ್ಕೆ ಸ್ವಾಗತನ ಭಾಷಣವನ್ನು ಮಾಡಿದರು ನಮ್ಮ ಕೌಜಲ್ ಸರ್ ಅಂದರೆ ನಮ್ಮ ಕನ್ನಡದ ಒಂದು ಆಸ್ತಿ ಅದ, ನಮ್ಮ ಸಾಹಿತ್ಯ ಪರಿಷತ್ತಕ್ಕೆ ಒಬ್ಬ ನಮ್ಮ ದೊಡ್ಡ ಆಸ್ತಿ. ಏನು ಯಾವುದೇ ವಿಷಯವನ್ನು ಕೊಟ್ಟರು ಸದ್ಯಕ್ಕೆ ಭಾಳಷ್ಟು ಚೆನ್ನಾಗಿ ಒಂದು ಮಾತಾಡ್ತಕ್ಕಂಥದ್ದು. ಅದರ ಜೊತೆಗೆ ನಮ್ಮ ಹಡಗಲಿ ಸರ್ ಸದ್ಯಕ್ಕೆ ಭಾಳ ಚೆನ್ನಾಗಿರ್ತಕ್ಕಂಥ ಅವರೆಲ್ಲ 3 ಮಂದಿ ನನಗೆ ಸಾಥ್ ಕೊಡೋರು. ಭಾಷಣ ಹೇಳ್ತಾನೆ, ದೊಡ್ಡಮಣ್ಣಿ ಸರ್ ಆಗಲಿ ಅವರಾಗಲಿ 3 ಕನ್ನಡದ ಒಂದು ವಿಷಯದಲ್ಲಿ ಭಾಳಷ್ಟು ಆಳವಾಗಿ ಅಧ್ಯಯನ ಮಾಡಿದವರು. ಅವರ ಸಹಾಯ ಸಹಕಾರದ ನಾನೇನೋ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇನೆ. ಹೀಗಾಗಿ ಸಂದರ್ಭದಲ್ಲಿ ನಮ್ಮ ಶ್ರೀಧರ್ ಕುಲಕರ್ಣಿ ಸದ್ಯಕ್ಕೆ ಒಳ್ಳೆಯ ಸಂಗೀತಗಾರ ಸದ್ಯಕ್ಕೆ ಅವರೆಲ್ಲ ಹಿಂದೆ ನಾವು ಸಂಗೀತ ದಂಪತಿಗಳ ಸನ್ಮಾನ ಸದ್ಯಕ್ಕೆ ಈ ಹಿಂದೆ ಮಾಡಿದ್ದು. ಹೀಗೆ ನಾವೇನೋ ಒಂದು ಸಂದೇಶ ಕಳಿಸ್ದಾಗ ವಾಟ್ಸಪ್ ಗ್ರೂಪ್ನ ಹಾಕಿ ನಾವು ಅಂತ ಭಾಳ ಮಂದಿ ಕಳಿಸಲ್ಲ, ಬಟ್ ಅದಕ್ಕೆ ಸ್ಪಂದಿಸಿ ಕೆಲಸವನ್ನು ಬರ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಸಹಾಯಕರಾಗಿರೋಂಥ ಬಸವರಾಜ್ ಆಗಲಿ, ನಮ್ಮ ನದಾಫ್ ಅವರಾಗಲಿ, ಒಟ್ಟಿನಲ್ಲಿ ಇವರೆಲ್ಲ ಒಂದು ಸಹಾಯ ಸಹಕಾರ ಪ್ರಚಾರ ಅದು ಬಹಳಷ್ಟು ಮಹತ್ವ. ಆ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸ ಮಾಡುವಂಥ ಒಟ್ಟಿನಲ್ಲಿ ಎಲ್ಲ ಕವಿಗಳು ತಮ್ಮ ಚೆನ್ನಾಗಿ ತಮ್ಮ ಕವನ ವಾಸ ಮಾಡಿ ಇನ್ನೂ ಸದ್ಯಕ್ಕೆ ಹೆಚ್ಚಿನ ರೀತಿಯಿಂದ ಎಷ್ಟು ಬೆಳಿಬೇಕು. ಜಿಲ್ಲೆ ಮಟ್ಟದಲ್ಲಿ ರಾಜ್ಯ ಮಟ್ಟದೊಳಗೆ ಇನ್ನು ಹೆಚ್ಚು ಒಳ್ಳೆಯ ಹಾಗೆಲ್ಲ ನಮ್ಮ ಏನೋ ಒಂದು ಕುವೆಂಪು ಇದ್ದಾರೆ, ಆಮೇಲೆ ನಮ್ಮ ರಾಷ್ಟ್ರದ ಕವಿಗಳಿದ್ದಾರೆ, ಆ ರೀತಿಯಾಗಿ ನಮ್ಮ ಚಂಪಾ ಅವರಿದ್ದಾರೆ. ಅಂಥ ಒಂದು ಮಟ್ಟದಲ್ಲಿ ನೀವೆಲ್ಲ ಬೆಳಿಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwarkar Lawn Function Hall, perfect selection for a lifetime relation. Dharwarkar Lawn Hall, good and beautiful hall. Let's celebrate your parties and events. Dharwarkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwarkar Lawn Hall, near Patrapajja Mata, Yadwad Road, Dharwad. Contact 944-8359-741, 988-6391-733.